ಶೇರ್ ಮಾರ್ಕೆಟ್ ಅಂದರೆ ಏನು ಸರ್? ಓಕೆ, ಸಿಂಪಲ್ ಆಗಿ ನಾನು ಹೇಳ್ತೀನಿ ಸೊ ದಟ್ ಆಡಿಯನ್ಸ್ ಕ್ಯಾನ್ ಆಲ್ಸೋ ಅಂಡರ್ಸ್ಟ್ಯಾಂಡ್. ಸರ್, ಈಗ ಒಬ್ರು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಬೇಕಂದ್ರೆ ಮನೆಯಿಂದ ಯಾವ ಆ್ಯಪ್ನ ಯೂಸ್ ಮಾಡಬೇಕು, ಯಾವ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬೇಕು, ಅದನ್ನು ಹೇಗೆ ಪ್ರಾರಂಭ ಮಾಡಬೇಕು ಸರ್? ಬ್ರೋಕರ್ಸ್ ಇವಾಗ ಯಾವುದೇ ಒಂದು ಬ್ರೋಕರ್ ಯೂಸ್ ಮಾಡೋದು ದೇ ಹ್ಯಾಸ್ ಟು ಬಿ ಸೆಬಿ ರಿಜಿಸ್ಟರ್ಡ್. ಅವ್ರಿಗೆ ಎಲ್ಲ ಥರ ಲೈಸೆನ್ಸಸ್ ಇರಬೇಕಾಗುತ್ತೆ, NSE BSE ಎಲ್ಲ ಥರ. ನಿಮ್ಮ ಪ್ರಕಾರ ಬೂಮ್ ಆಗಂತಹ 3 ಸೆಕ್ಟರ್ ಯಾವ್ದು ಇರ್ಬೋದು ಸರ್? ನಾಟ್ ಜಸ್ಟ್ ಮೀ, ಎಷ್ಟೊಂದು ಜನ ರಿಸರ್ಚ್ ಅನಲಿಸ್ಟ್ ಎಲ್ಲ ಹೇಳೋ ಮಾತಿದು ನಾನು ಕೇಳಿದ್ದೀನಿ. ಒಂದು ಸ್ಟಾಕ್ ಅಥವಾ ಒಂದು ಶೇರ್ನ ಪರ್ಚೇಸ್ ಮಾಡಬೇಕಾದ್ರೆ ಏನೇನು ತಲೆಯಲ್ಲಿ ಇಟ್ಕೊಬೇಕು, ಹೇಗೆಲ್ಲ ಇನ್ವೆಸ್ಟಿಗೇಟ್ ಮಾಡಬೇಕು ಸರ್? ಒಂದು ಸ್ಟಾಕ್ನ ಪರ್ಚೇಸ್ ಮಾಡಬೇಕಂದಾಗ ನೀವು ಫಸ್ಟ್ ಯು ಹ್ಯಾವ್ ಟು ಬಿ ಕ್ಲಿಯರ್ ನೀವು ಎಷ್ಟು ವರ್ಷಕ್ಕೆ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತ. ಸರ್, ಮೇಯ್ನ್ ಆಗಿ ಇಂಟ್ರಾಡೇ ಟ್ರೇಡಿಂಗ್ ಮಾಡ್ತಾರೆ ಮತ್ತು ಸ್ವಿಂಗ್ ಟ್ರೇಡಿಂಗ್ ಅಥವಾ ಲಾಂಗ್ ಟರ್ಮ್ ಟ್ರೇಡಿಂಗ್ ಮಾಡ್ತಾರೆ. ಸರ್, ಇದೆರಡಕ್ಕೂ ಏನು ವ್ಯತ್ಯಾಸ ಸರ್? ಇಂಟ್ರಾಡೇ ಟ್ರೇಡಿಂಗ್ ಅಂದರೆ ಬಂದರೆ ನಾವು ಇಟ್ಕೊಂಡಿರ್ತೀವಿ, ಹೈ ಹೋಗುತ್ತೆ, ನಮಗೆ ಎಮರ್ಜೆನ್ಸಿ ಟೈಮ್ ಅಥವಾ ಏನಾದರೂ ಇವಾಗ ಇನ್ನೇನು ದುಡ್ಡು ಬೇಕು ಅಂದಾಗ ಮಾರ್ಕೆಟ್ ಒಂದೊಂದು ಸಲ ಬಿದ್ದೋಗುತ್ತೆ. ಸೊ ನಿಮ್ಮ ಪ್ರಕಾರ ಒಬ್ಬರು ಸೇಲ್ ಮಾಡಬೇಕಂದ್ರೆ ಏನೇನು ತಲೆಯಲ್ಲಿ ಇಟ್ಕೊಂಡಿರ್ಬೇಕು? ಅಗೇನ್ ಡ್ಯೂರೇಷನ್ ತುಂಬ ಮ್ಯಾಟರ್ ಆಗುತ್ತೆ ನಿಮಗೆ. ನಿಮ್ಗೇನು ಅನ್ಸುತ್ತೆ ಸರ್, ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆಗ್ಬೋದಾ? ಫಸ್ಟ್ ಆಫ್ ಆಲ್ ಮಾರ್ಕೆಟಲ್ಲಿ ಎಲ್ಲರಿಗೂ ಏನು ಅನಿಸುತ್ತೆ ಅದು ಆಗಲ್ಲ. ಮ್ಯೂಚುವಲ್ ಫಂಡ್ಸ್ ಅಂದರೆ ಏನು ಸರ್? ಓಕೆ, ಸಿಂಪಲಾಗಿ ಮ್ಯೂಚುವಲ್ ಫಂಡ್ ಬಗ್ಗೆ ಹೇಳ್ತೀನಿ ನಾನು. ಸರ್, ಈ ನಡುವೆ ಇನ್ಸ್ಟಿಟ್ಯೂಟ್ಗಳು ಸ್ಕ್ಯಾಮ್ ಮಾಡ್ತಿದ್ದಾರೆ, ಈ ಶೇರ್ ಮಾರ್ಕೆಟ್ ಹೇಳ್ಕೊಡ್ತೀನಿ ಅಂತ ಸಾಕಷ್ಟು ನಾನು ಕಮೆಂಟ್ ಸೆಕ್ಷನ್ಗಳಲ್ಲಿ ನೋಡಿದ್ದೀನಿ, ಅವ್ರಿಗೆ ಬೈಯೋದು ನ್ಯೂಸ್ಗಳಲ್ಲಿ ನೋಡಿದ್ದೀನಿ. ಏನು ಸರ್ ಇದು ಸ್ಕ್ಯಾಮು, ಏನು ಮಾಡ್ತಿದ್ದಾರೆ? ಅಷ್ಟೊಂದು ಗೊತ್ತಿದ್ರೆ ನೀನೇ ಪ್ರಾಫಿಟ್ ಮಾಡು ಟ್ರೇಡಿಂಗಲ್ಲಿ. ನಿಮಗೆ ದುಡ್ಡು ಮಾಡೋಂಥ ಏನಕ್ಕೆ ಅವಶ್ಯಕತೆ? ಕೋರ್ಸ್ ಮಾರಿ ದುಡ್ಡು ಮಾಡೋಂಥ ಅವಶ್ಯಕತೆ ಏನು? ಮನೋಜ್ ಸರ್, ಥ್ಯಾಂಕ್ ಯು ಸೋ ಮಚ್. ದಿ ಇನ್ಫೋ ಮಾನ್ಸ್ಟರ್ ಪಾಡ್ಕಾಸ್ಟ್ಗೆ ಬಂದಿದ್ದಕ್ಕೆ ಹೇಗಿದ್ದೀರಾ? ಐ ಆಮ್ ವೆರಿ ಗುಡ್ ಅಭಿಷೇಕ್, ಹೌ ಆರ್ ಯು? ನಾನು ಸೂಪರ್ ಆಗಿದ್ದೀನಿ ಸರ್. ಸರ್, ನಿಮ್ಮ ಬಗ್ಗೆ ನಮ್ಮ ಆಡಿಯನ್ಸ್ಗೆ ಒಂದು ಸ್ಮಾಲ್ ಇಂಟ್ರಡಕ್ಷನ್ ಕೊಡಿ. ವೆಲ್, ಐ ಆಮ್ ಅ ಫೈನಾನ್ಸ್ ಇನ್ಫ್ಲೂಯೆನ್ಸರ್. ನಾನು ಐ ಆಮ್ ಅ ಟ್ರೇಡರ್ ಆಲ್ಸೋ, ಐ ಆಮ್ ಅ ಟ್ರೈನರ್ ಆಲ್ಸೋ. ನಾನು ಟ್ರೇಡಿಂಗ್ ಕೂಡ ಹೇಳ್ಕೊಡ್ತೀನಿ. ವಿತ್ ದ್ಯಾಟ್ ಐ ಆಮ್ ಅನ್ ಅಥ್ಲೀಟ್ ಆಸ್ ವೆಲ್. ಐ ಆಮ್ ಅ ನ್ಯಾಷನಲ್ ಲೆವೆಲ್ ಸ್ವಿಮ್ಮರ್ ಪ್ಲಸ್ ಐ ಆಮ್ ಅ ಸ್ವಿಮ್ ಕೋಚ್ ಆಲ್ಸೋ. ಸೊ ಆಲ್ ದೀಸ್ ಥಿಂಗ್ಸ್ ಐ ಡೂ. ಆ್ಯಂಡ್ ಸದ್ಯಕ್ಕೆ ಲಾಟ್ ಆಫ್ ಟ್ರೇಡಿಂಗ್ ಆ್ಯಂಡ್ ಕಾಂಟೆಂಟ್ ಕ್ರಿಯೇಷನ್ ಮೇಲೆ ರೀಸೆಂಟ್ಲಿ ನಾನು ಸ್ವಲ್ಪ ಮಾಡಿದ್ದೀನಿ. ಬಟ್ ಟ್ರೇಡಿಂಗ್ ಇಸ್ ಬೀನ್ ಗೋಯಿಂಗ್ ಆನ್ ಫ್ರಮ್ ಲಾಸ್ಟ್ 4 years. ಸೊ ನಿಮ್ಮದು ವಿಡಿಯೋಸ್ ನೋಡಿದ್ದೀನಿ ಸರ್ ನಾನು. ನೀವು ಕೊಡೋಂತಹ ಮಾಹಿತಿ ತುಂಬ ಡಿಫ್ರೆಂಟ್ ಆಗಿರುತ್ತೆ ನಾರ್ಮಲ್ ಟ್ರೇಡರ್ಸ್ಗಿಂತಲೂ. ಜನರಿಗೆ ಹೆಂಗೆ ತಲುಪಿಸ್ಬೇಕು ಅದೊಂದು ಕ್ಯಾಚ್ ಇದೆ ನಿಮ್ಮಲ್ಲಿ, ಒಂದು ಟ್ಯಾಗ್ಲೈನ್ಸ್ ಕೊಟ್ಬಿಟ್ಟು ಸ್ಟಾರ್ಟ್ ಮಾಡ್ತೀರಾ. ಸೊ ದಟ್ ಈಸ್ ರಿಯಲಿ ನೈಸ್. ಸರ್, ಫಸ್ಟ್ ಕ್ವೆಶನ್ ತುಂಬ ಬೇಸಿಕ್ ಕ್ವೆಶನ್ ಕೇಳ್ತೀನಿ ಸರ್. ಶೇರ್ ಮಾರ್ಕೆಟ್ ಅಂದರೆ ಏನು ಸರ್? ಓಕೆ, ಸಿಂಪಲಾಗಿ ನಾನು ಹೇಳ್ತೀನಿ ಸೊ ದಟ್ ಆಡಿಯನ್ಸ್ ಕ್ಯಾನ್ ಆಲ್ಸೋ ಅಂಡರ್ಸ್ಟ್ಯಾಂಡ್. ಇಫ್ ಯು ವಾಂಟ್ ಟು ನಿಮಗೆ ನಿಮ್ಮ ದುಡ್ಡನ್ನು ಗ್ರೋ ಮಾಡಬೇಕು. ಫಾರ್ ಎಕ್ಸಾಂಪಲ್, ಮುಂಚೆ ಕಾಲದಲ್ಲಿ ನಿಮಗೆ 1 kg ಟೊಮೆಟೊ ಲೆಟ್ಸ್ ಟೇಕ್ 10 rupeesಗೆಲ್ಲ ಸಿಗ್ತಿತ್ತು. ಅದೇ ಈಗ ಅದೇ ಮೇ ಬಿ 40 rupees ತನಕ ಹೋಗ್ಬಿಡುತ್ತೆ. ಬಟ್ ಕ್ವಾಂಟಿಟಿ ಸೇಮೇ, 10 kgನೇ. ದಟ್ ಮೀನ್ಸ್ ಏನು, ನಿಮ್ಮ ದುಡ್ಡಿನ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗ್ತಿದೆ. ದಟ್ ಮೀನ್ಸ್ ಇನ್ಫ್ಲೇಷನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ದ ಲಾಟ್ ಆಫ್ ಅದರ್ ಫ್ಯಾಕ್ಟರ್ಸ್ ಇನ್ ದಟ್ ಮನಿ ವ್ಯಾಲ್ಯೂ. ಸುಮ್ಮನೆ ನೀವು ಒಂದು ದುಡ್ಡನ್ನ ಒಂದು ಮೂಲೆಯಲ್ಲಿ ಇಟ್ಬಿಟ್ರೆ ಅದ್ರದ್ದು ವ್ಯಾಲ್ಯೂ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಟು ಟ್ಯಾಕಲ್ ದಟ್ ಯು ಹ್ಯಾವ್ ಟು ಇನ್ವೆಸ್ಟ್. ಆ ದುಡ್ಡನ್ನು ಬೆಳೆಸಬೇಕಾಗುತ್ತೆ. ಸೊ ಆ ಬೆಳೆಸೋಕ್ಕೆ ದೇ ಆರ್ ಲಾಟ್ ಆಫ್ ಅಸೆಟ್ ಕ್ಲಾಸಸ್. FD, RDs, ಗೋಲ್ಡ್ನಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಸ್ಟಾಕ್ಸ್ನಲ್ಲಿ, ರಿಯಲ್ ಎಸ್ಟೇಟ್, ಎಷ್ಟೊಂದು ಕಡೆ ಇದೆ. ಬಟ್ ಮೈ ಫೇವ್ರೇಟ್ ಇಸ್ ಸ್ಟಾಕ್ ಮಾರ್ಕೆಟ್. ಸಿಂಪಲಾಗಿ ಹೇಳ್ಬೇಕಂದ್ರೆ ಸ್ಟಾಕ್ ಮಾರ್ಕೆಟಲ್ಲಿ ಎಷ್ಟೊಂದು ಥರ ಇನ್ವೆಸ್ಟಿಂಗ್ ಥರ ಇರುತ್ತೆ ನಿಮಗೆ. ಟ್ರೇಡಿಂಗ್ ಮಾಡ್ಬೋದು, ಸ್ವಿಂಗ್ ಟ್ರೇಡಿಂಗ್ ಮಾಡ್ಬೋದು, ನಾರ್ಮಲ್ ಇನ್ವೆಸ್ಟಿಂಗ್ ಮಾಡ್ಬೋದು, ETFs ಬರುತ್ತೆ, ಮ್ಯೂಚುವಲ್ ಫಂಡ್ಸ್ ಬರುತ್ತೆ, ದೇ ಲಾಟ್ ಆಫ್ ಅದರ್ ಥಿಂಗ್ಸ್. ಬಟ್ ಶೇರ್ ಮಾರ್ಕೆಟಲ್ಲಿ ಯೂಶಲಿ ಫೇಮಸ್ ಏನು, ಶೇರ್ಸ್ಗಳನ್ನ ತೊಗೊತಾರೆ. ಸಿಂಪ್ಲಿ ಒಂದು ಶೇರ್ 10 ರೂಪಾಯಿ ಒಂದು ಶೇರ್ ಇದೆ ಅಂದ್ಕೊಳ್ಳೋಣ. ಆ 10 ರೂಪಾಯಿ ಶೇರ್ನ ನೀವು ತೊಗೊತೀರಾ. ವೆನ್ ಇಟ್ ಬಿಕಮ್ಸ್ 50 rupees, ಅದು 50 ರೂಪಾಯಿ ಆದಾಗ ನಾವು ಅದನ್ನು ಸೆಲ್ ಮಾಡ್ತೀವಿ. ಸೊ ಮಾರ್ಜಿನ್ ಏನು 40 rupees ನಮ್ಮದು ಮಾರ್ಜಿನ್ ಬಂತಲ್ಲ 40 ರೂಪಾಯಿ. ಆ 40 ರೂಪಾಯಲ್ಲಿ ಮೇ ಬಿ ದೇಲ್ ಟೇಕ್ ಸಮ್ ಬ್ರೋಕರೇಜ್. ಓಕೆ, ಅದಾದಮೇಲೆ ನಮ್ಮದು ಏನು ರೆಸ್ಟ್ ಪ್ರಾಫಿಟ್ ಇದೆಯಲ್ಲ ಅದು ನಮ್ಮದು ಬರುತ್ತೆ. ಓಕೆ ಸರ್, ಈಗ ಒಬ್ಬರು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಬೇಕಂದ್ರೆ ಮನೆಯಿಂದ ಯಾವ ಆ್ಯಪ್ನ ಯೂಸ್ ಮಾಡಬೇಕು, ಯಾವ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬೇಕು, ಅದನ್ನು ಹೇಗೆ ಪ್ರಾರಂಭ ಮಾಡಬೇಕು ಸರ್? ಬ್ರೋಕರ್ಸ್ ಇವಾಗ ಯಾವುದೇ ಒಂದು ಬ್ರೋಕರ್ ಯೂಸ್ ಮಾಡೋದು ದೇ ಹ್ಯಾಸ್ ಟು ಬಿ ಸೆಬಿ ರಿಜಿಸ್ಟರ್ಡ್. ಅವ್ರಿಗೆ ಎಲ್ಲ ಥರ ಲೈಸೆನ್ಸಸ್ ಇರಬೇಕಾಗುತ್ತೆ, NSE BSE ಎಲ್ಲ ಥರ. ದೇ ಲಾಟ್ ಆಫ್ ಆ್ಯಪ್ಸ್ ವೇ ಯು ಕ್ಯಾನ್ ಯೂಸ್. ಝೀರೋದಾ ಆಗಿರ್ಬೋದು, ಏಂಜಲ್ ಒನ್ ಆಗಿರ್ಬೋದು, ಗ್ರೋ ಅಪ್ ಸ್ಟಾಕ್ಸ್ ಬರುತ್ತೆ. ನಾನು ಪರ್ಸ್ನಲಿ ವೆಲ್ತಿ ಯೂಸ್ ಮಾಡ್ತೀನಿ. ಸೊ ನಾನು ಸ್ಪಾನ್ಸರ್ಡ್ ಕೂಡ ಅದರಲ್ಲಿ. ಆ್ಯಂಡ್ ಅದು ಬೆಂಗಳೂರಿನಲ್ಲೇ ಕೂಡ ಇದೆ. ಸೊ ಐ ಯೂಸ್ ವೆಲ್ತಿ ಆ್ಯಂಡ್ ಬ್ರೋಕರೇಜ್ ಕಡಿಮೆ ಇದೆ. ಸೊ ನಾನು ಅದನ್ನು ಯೂಸ್ ಮಾಡ್ತೀನಿ. ಪ್ಲಸ್ ಅದರ್ ಆ್ಯಪ್ಸ್ ಆಲ್ಸೋ ಐ ಯೂಸ್. ನನ್ನ ಹತ್ರ ಸಿಕ್ಕಾಪಟ್ಟೆ ಬ್ರೋಕರ್ ಹತ್ರ ನಾನು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದ್ದೀನಿ. ಸೊ ನೀವು ಬ್ರೋಕರ್ ಡಿಮ್ಯಾಟ್ ಅಕೌಂಟ್ ಯಾರ ಹತ್ರ ಬೇಕಾದ್ರೂ ಓಪನ್ ಮಾಡಿಸ್ಬೋದು, ಅದರೇನು ತೊಂದರೆ ಇರಲ್ಲ. ಓಕೆ, ಸೊ ಬಟ್ ಯೂಶಲಿ ಯಾರ್ಯಾರು ತುಂಬ ಇವಾಗ ಹೊಸದು ಸ್ಟಾರ್ಟ್ ಮಾಡಿದ್ದಾರೆ ಬ್ರೋಕಿಂಗ್, ಸೊ ಅವ್ರ ಹತ್ರ ಸ್ವಲ್ಪ ದೂರ ಇರಿ. ಸೊ ವಿಚ್ ಇಸ್ ಎಕ್ಸ್ಪೀರಿಯನ್ಸ್ಡ್ ಒನ್ ಅಲ್ಲಾಗಿದೆ, ದಟ್ ಈಸ್ ಗುಡ್ ಟು ಗೋ. ಓಕೆ ಸರ್. ಸೊ ಡಿಮ್ಯಾಟ್ ಅಕೌಂಟು ಓಪನ್ ಮಾಡಬೇಕಂದ್ರೆ ಏನು ಮಾಡಬೇಕು ಸರ್? ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋಕ್ಕೆ ನಿಮ್ಮದು KYC ಡೀಟೇಲ್ಸ್ನ ಫಿಲಪ್ ಮಾಡಬೇಕಾಗುತ್ತೆ. ಸಿಂಪಲ್ ಆಗಿ ಫಾರ್ ಎಕ್ಸಾಂಪಲ್ ನಿಮ್ಮದು ಆಧಾರ್ ಕಾರ್ಡು, ನಿಮ್ಮದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಹಾಕಬೇಕಾಗುತ್ತೆ. ಸೊ ದಟ್ ನಿಮ್ಮದು ಮನಿ ಟ್ರಾನ್ಸಾಕ್ಷನ್ ಮಾಡ್ತಿದ್ದೀರಾ, ಸೊ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಆಗಿರ್ಬೋದು, ಆಮೇಲೆ ನಿಮ್ಮದು ಮನೆ ಅಡ್ರೆಸ್ಸು ಎಲ್ಲ ಹಾಕಬೇಕಾಗುತ್ತೆ. ಕಂಪ್ಲೀಟ್ ಇನ್ಫಾರ್ಮೇಷನ್, ನಿಮ್ಮ ಫೋನ್ ನಂಬರ್ ಎಲ್ಲ ಲಿಂಕ್ಡ್ ಆಗುತ್ತೆ. ನೀವು ಸೈನ್ ಮಾಡ್ತೀರಾ, ನಿಮ್ಮದು ಫೋಟೋ ಕಾಪಿ ಎಲ್ಲ ಬೇಕಾಗುತ್ತೆ.
ಸೊ ಡಿಮ್ಯಾಟ್ ಅಕೌಂಟ್ನ ಈ ಆ್ಯಪ್ ಫಾರ್ ಎಕ್ಸಾಂಪಲ್ ಇವಾಗ ನಾನು ಕೈಟ್ ಅಥವಾ ಅದೇ ಝೆರೋದ ಯೂಸ್ ಮಾಡ್ತಿದ್ರೆ ಡಿಮ್ಯಾಟ್ ಅಕೌಂಟ್ನ ಈ ಆ್ಯಪ್ಗೆ ಲಿಂಕ್ ಮಾಡಿಬಿಟ್ಟು ನಾನು ಶೇರ್ಸ್ನ ಪರ್ಚೇಸ್ ಮತ್ತು ಸೇಲ್ ಮಾಡೋದು ಸ್ಟಾರ್ಟ್ ಮಾಡಬೇಕು. ಎಸ್ ಎಸ್ ಓಕೆ ಸರ್ ಆನ್ಲೈನ್ ಕ್ಲಾಸಸ್ ಕೂಡ ತಗೊಂತಾರೆ. ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಅವ್ರನ್ನ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಸರ್ ನಾನು ನೆಕ್ಸ್ಟ್ ಕ್ವೆಶನ್ಗೆ ಮೂವ್ ಆನ್ ಆಗ್ತೀನಿ. ಸರ್ ಇವಾಗ ಹೊಸಬ್ರು ಸ್ಟಾರ್ಟ್ ಮಾಡಿದ್ರೆ ಒಂದು ಸ್ಮಾಲ್ ಅಮೌಂಟಿಂದ ಸ್ಟಾರ್ಟ್ ಮಾಡ್ಬೋದು ಸರ್ ಯಾವ ಥರ ಸ್ಟಾಕ್ಸ್ನ, ನಾನು ಯಾವ ಸ್ಟಾಕ್ಸ್ ಇನ್ ಪರ್ಟಿಕ್ಯುಲರ್ ಅಂತ ಕೇಳ್ತಿಲ್ಲ, ಆಬ್ವಿಯಸ್ಲಿ ಆ ಕ್ವೆಶನ್ ನಾನು ಕೇಳೋಕ್ಕಾಗೋದಿಲ್ಲ, ಬಟ್ ಒಂದು ಸ್ಟಾಕ್ ಅಥವಾ ಒಂದು ಶೇರ್ನ ಪರ್ಚೇಸ್ ಮಾಡಬೇಕಾದ್ರೆ ಏನೇನು ತಲೆಯಲ್ಲಿ ಇಟ್ಕೊಬೇಕು, ಹೇಗೆಲ್ಲ ಇನ್ವೆಸ್ಟಿಗೇಟ್ ಮಾಡಬೇಕು ಸರ್? ಒಂದು ಸ್ಟಾಕ್ನ ಪರ್ಚೇಸ್ ಮಾಡಬೇಕಂದಾಗ ನೀವು ಫಸ್ಟ್ ಯು ಹ್ಯಾವ್ ಟು ಬಿ ಕ್ಲಿಯರ್ ನೀವು ಎಷ್ಟು ವರ್ಷಕ್ಕೆ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತ. ಫಾರ್ ಎಕ್ಸಾಂಪಲ್ ನೀವು ಪ್ಲ್ಯಾನ್ ಇಸ್ ಫಾರ್ 10 years 15 years ಅಂದ್ಕೊಳ್ಳೋಣ. ದ್ಯಾಟ್ ಮೀನ್ಸ್ ಆವಾಗ ನಿಮಗೆ ನೀವೇನು ರಿಸರ್ಚ್ ಮಾಡ್ತೀವಿ ದಟ್ ಶುಡ್ ಬಿ ಡಿಫ್ರೆಂಟ್. ಇಫ್ ಯುವರ್ ಪ್ಲ್ಯಾನ್ ಇಸ್ ಟು 6 ತಿಂಗಳು ಇನ್ವೆಸ್ಟ್ ಮಾಡಬೇಕು, 8 ತಿಂಗಳು ಮಾಡಬೇಕು, 1-2 ತಿಂಗಳು ಮಾಡಬೇಕು ಅಂತ, ದಟ್ ಈಸ್ ಡಿಫ್ರೆಂಟ್. ಸೊ ಫಸ್ಟ್ ನಿಮಗೆ ಡ್ಯೂರೇಷನ್ ಅರ್ಥ ಮಾಡ್ಕೊಬೇಕು, ಫಾರ್ ಲಾಂಗ್ ಟರ್ಮಾ ಏನು ಅಂತ. ಒನ್ಸ್ ಯು ಅಂಡರ್ಸ್ಟ್ಯಾಂಡ್ ದಟ್, ನೆಕ್ಸ್ಟ್ ನೀವು ನೋಡಬೇಕು ಇಸ್ ಅ ಫ್ಯೂಚರಿಸ್ಟಿಕ್ ಇರಬೇಕು ಇಲ್ಲ ಸೆಕ್ಯೂರ್ ಇರಬೇಕು. ಒಂದು ಸೆಕ್ಟರ್ ನೀವು ಯಾವ್ದಾರ ಇನ್ವೆಸ್ಟ್ ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ಬ್ಯಾಂಕಿಂಗ್ ಸೆಕ್ಟರ್ಸ್ ಆಗಿರ್ಬೋದು ಇಲ್ಲ ಯಾವುದೇ ಥರ ಸೆಕ್ಟರ್ಸ್, ದಟ್ ಈಸ್ ಅ ಸೆಕ್ಯೂರ್ ಸೆಕ್ಟರ್ಸ್. ಇವತ್ತಲ್ಲ ನಾಳೆ ಬೇಕಾಗುತ್ತೆ, ಕರೋನಾ ಬರಲಿ ನಡೆಯುತ್ತೆ. FMCG ಓಕೆನಾ, ಪ್ರಾವಿಷನ್ಸ್ ಎಲ್ಲ ಇರುತ್ತಲ್ಲ, ಸೊ ಅದು ಯಾವಾಗಲೂ ನಡೆಯುವಂಥ ಸೆಕ್ಟರ್ಸು. ಸೊ ದಟ್ ಶುಡ್ ಬಿ ಸೆಕ್ಯೂರ್ ಸೆಕ್ಟರ್ಸ್, ಅದು ಒಂದು ಭಾಗ. ಆಮೇಲೆ ಫ್ಯೂಚರಿಸ್ಟಿಕ್ ಆಗಿರುತ್ತೆ. ಇವಾಗ ಫ್ಯೂಚರಿಸ್ಟಿಕಲ್ಲಿ EV, AI, ಸೋಲಾರ್ ಇಂಥದ್ದೆಲ್ಲ ಸ್ವಲ್ಪ ಜಾಸ್ತಿ ಬೂಮ್ ಆಗುತ್ತೆ. ಸೊ ಆ ಥರ ಸೆಕ್ಟರ್ಸ್, ಸೊ ಇಲ್ಲ ಫ್ಯೂಚರಿಸ್ಟಿಕ್ ಆಗಿರಬೇಕಿಲ್ಲ ಸೆಕ್ಯೂರ್ ಆಗಿರಬೇಕು. ಈ ವರ್ಡಲ್ಲಿ ನೀವು ಇಂಡಿವಿಜುವಲಿ ಇನ್ವೆಸ್ಟ್ ಮಾಡಬೇಕು. ಫೈನ್. ದೆನ್ ಲೇಟರ್ ನಿಮಗೆ ಫೈನಾನ್ಷಿಯಲಿ ನಿಮಗೆ ಹೆಂಗೆಂಗಿದೆ ಕಂಪನಿ ಅಂತ ಅರ್ಥ ಮಾಡ್ಕೊಬೇಕು. ದೆನ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಕಂಪನಿ ಯಾವ ರೀತಿ ಬಿಸ್ನೆಸ್ ನಡೆಸುತ್ತೆ, ಕಂಪನಿ ಯಾವ ರೀತಿ ದುಡ್ಡು ಸಂಪಾದನೆ ಮಾಡುತ್ತೆ ಅಂತ. ಅದು ಅರ್ಥ ಆದಮೇಲೆ ನೀವು ಅರ್ಥ ಮಾಡ್ಕೊಬೇಕು, ಅದು ನಂಬರ್ಸ್, ನ್ಯೂಮರಿಕಲ್ಸ್ ಬರುತ್ತೆ ಅದರಲ್ಲಿ. ಫಾರ್ ಎಕ್ಸಾಂಪಲ್ ರೇಷಿಯೋಸ್ ಆಗಿರ್ಬೋದು, ಇಲ್ಲ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಸು, ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು, P&L ಆಗಿರ್ಬೋದು, ಅದೆಲ್ಲ ನಿಮ್ಗೆ ಅರ್ಥ ಮಾಡ್ಕೊಂಡಾಗ ಯು ವಿಲ್ ಗೆಟ್ ಟು ನೋ ಕಂಪನಿದು ಪಾಸ್ಟ್ ಡೇಟಾ, ಕಂಪನಿ ಹಿಂದೆ ಹೇಗೆ ಪರ್ಫಾರ್ಮ್ ಮಾಡಿದೆ ಅಂತ ನಿಮ್ಮೊಂದು ಬ್ರೀಫಾಗಿ ನಿಮ್ಗೊಂದು ಅರ್ಥ ಆಗುತ್ತೆ. ಹಿಂದೆ ಒಂದು ಅರ್ಥ ಆಗಿದೆ, ಇವಾಗ ಮುಂದನ್ನು ಪ್ರಿಡಿಕ್ಟ್ ಮಾಡ್ಬೇಕು. ನಾವು ಮುಂದನ್ನು ಯಾವ ರೀತಿ ಪ್ರಿಡಿಕ್ಟ್ ಮಾಡ್ತೀವಿ, ಬೈ ಸೀಯಿಂಗ್ ದ ಪ್ರೆಸೆಂಟೇಷನ್ಸ್ ಆಫ್ ದ ಕಂಪನಿ. ಕಂಪನಿ ಮುಂದನೇನು ಫ್ಯೂಚರ್ ಪ್ಲ್ಯಾನ್ಸ್ ಇದೆ, ಕಂಪನಿ ಡಿವಿಡೆಂಡ್ ಕೊಡ್ತಿದೆಯೋ ಇಲ್ವೋ, ಕೊಡ್ತಿಲ್ಲ ಅಂದರೆ ಕಂಪನಿ ಹ್ಯಾಸ್ ಫ್ಯೂಚರ್ ಪ್ಲ್ಯಾನ್ಸ್ ಅಂತ ಅರ್ಥ. ಕಂಪನಿ ಏನೋ ಡಿವಿಡೆಂಡ್ ಕೊಡ್ತಿದ್ರೆ ಕಂಪನಿ ಡಸಂಟ್ ಹ್ಯಾವ್ ಫ್ಯೂಚರ್ ಪ್ಲ್ಯಾನ್ಸ್. ಓಕೆ, ಸೊ ಯೂಶಲಿ ಸಿ ನಿಮಗೆ ರಿಲಯನ್ಸ್ ಆಗಿರ್ಬೋದು ಇಲ್ಲ ಬೇರೆ ಬೇರೆ ದೊಡ್ಡ ದೊಡ್ಡ ಕಂಪನಿ ಆಗಿರ್ಬೋದು, ಯೂಶಲಿ ಡಿವಿಡೆಂಡ್ಸ್ ಕೊಡಲ್ಲ, ಬಿಕಾಸ್ ಅವ್ರಿಗೆ ಫ್ಯೂಚರ್ ಪ್ಲ್ಯಾನ್ಸ್ ಇದೆ ಅಂತ ಒಂದು ಇಂಡಿಕೇಶನ್ ಕೊಡೋಕ್ಕೆ. ಸೊ ಕಂಪನಿ ಪ್ರೆಸೆಂಟೇಷನಲ್ಲಿ ನೀವು ಓದಿದಾಗ ನಿಮ್ಗೆ ಅರ್ಥ ಆಗುತ್ತೆ ಕಂಪನಿ ಫ್ಯೂಚರ್ ಪ್ರಾಜೆಕ್ಟ್ಸ್ ಏನು, ಎಲ್ಲೆಲ್ಲಿ ದುಡ್ಡು ಸಂಪಾದನೆ ಮಾಡೋಕ್ಕೆ ಯೋಚನೆ ಮಾಡ್ತಿದ್ದಾರೆ, ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ಸ್ ಮಾಡೋಕ್ಕೆ ಯೋಚನೆ ಮಾಡ್ತಿದ್ದಾರೆ. ಸೊ ಆಲ್ ದೀಸ್ ಥಿಂಗ್ಸ್ನ ನೀವು ಓದಿದಾಗ ಸೊ ಯುಲ್ ಗೆಟ್ ಕಂಪನಿದೊಂದು ಕಂಪ್ಲೀಟ್ ನಿಮಗೆ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ನಿಮಗೊಂದು ಐಡಿಯಾ ಸಿಗುತ್ತೆ. ಇದೆಲ್ಲ ಆದಮೇಲೆ ನೀವು ಕಾಂಪಿಟೇಟರ್ಸ್ ಬಗ್ಗೆ ಕಂಪ್ಯಾರಿಸನ್ ಮಾಡಬೇಕು. ಒಂದು ಆಟೋಮೊಬೈಲ್ ಸೆಕ್ಟರ್ ಆಗಿ ಇವಾಗ ನೋಡು, ಐಷರ್ ಮೋಟರ್ಸ್, ಹೀರೋ, ಇವರೆಲ್ಲ ಕಾಂಪಿಟೇಟರ್ಸ್ ಅಲ್ವಾ. ಸೊ ಈ ಕಾಂಪಿಟೇಟರ್ಸಲ್ಲಿ ಯಾರು ಬೆಸ್ಟು, ಯಾರ್ದು ಸೇಲ್ ಜಾಸ್ತಿ ಆಗುತ್ತೆ, ಹೆಂಗೆ ಪರ್ಫಾರ್ಮೆನ್ಸ್ ಮಾಡುತ್ತೆ, ಇದೆಲ್ಲ ಅಂಡರ್ಸ್ಟ್ಯಾಂಡ್ ಆದಾಗ ನಿಮಗೆ ಈಸಿ ಆಗುತ್ತೆ ಟು ಇನ್ವೆಸ್ಟ್ ಇನ್ ದ ಸ್ಟಾಕ್ ಮಾರ್ಕೆಟ್. ವೆರಿ ನೈಸ್ ಸರ್. ಈ ಕ್ವೆಶನ್ನ ಕೇಳೋಕ್ಕೆ ಮುಂಚೆ ಮೋಸ್ಟ್ಲಿ ನಾನು ಇನ್ನೊಂದು ಕ್ವೆಶನ್ ಕೇಳಬೇಕಾಗಿತ್ತು, ಅದನ್ನ ಈಗ ಕೇಳ್ತೀನಿ ಜನಕ್ಕೆ ಈಸಿಯಾಗಿ ಅರ್ಥ ಆಗಲಿ ಅಂತ. ಸರ್ ಮೇಯ್ನಾಗಿ ಇಂಟ್ರಾಡೇ ಟ್ರೇಡಿಂಗ್ ಮಾಡ್ತಾರೆ ಮತ್ತು ಸ್ವಿಂಗ್ ಟ್ರೇಡಿಂಗ್ ಅಥವಾ ಲಾಂಗ್ ಟರ್ಮ್ ಟ್ರೇಡಿಂಗ್ ಮಾಡ್ತಾರೆ. ಸರ್ ಇದೆರಡಕ್ಕೂ ಏನು ವ್ಯತ್ಯಾಸ ಸರ್? ಸೊ ಇಂಟ್ರಾಡೇ ಟ್ರೇಡಿಂಗ್ ಅಂದರೆ ಬಂದರೆ ಇವತ್ತೇ ನೀವು ತೊಗೊಂಡು ಇವತ್ತೇ ಮಾರೋದನ್ನ ನಾವು ಇಂಟ್ರಾಡೇ ಟ್ರೇಡಿಂಗ್ ಅಂತ ಹೇಳ್ತೀವಿ. ಸ್ವಿಂಗ್ ಟ್ರೇಡ್ ಅಂದರೆ ನೀವು ಯಾವುದೋ ಒಂದು ಪೊಸಿಷನ್ನ ತೊಗೊತೀರಾ, ಯಾವುದನ್ನ ಒಂದು ಬೈ ಮಾಡ್ತೀರಾ ಅಸೆಟ್ನ, ನೀವು ಅದನ್ನು 1 ವರ್ಷದ ಒಳಗಡೆ ತನಕ ಇಟ್ಕೊತೀರಾ, ಅದು ಸ್ವಿಂಗ್ ಟ್ರೇಡ್ ಆಗೋಗುತ್ತೆ. ಅದೇ ನೀವು 1 ವರ್ಷಕ್ಕಿಂತ ಮೇಲ್ಗಡೆ ಇಟ್ಕೊಂಡ್ರೆ ಅದು ನಿಮಗೆ ಇನ್ವೆಸ್ಟಿಂಗ್ ಆಗೋಗುತ್ತೆ. ಸೊ ಟ್ಯಾಕ್ಸೇಷನ್ ಕೂಡ ಅದೇ ರೀತಿಯಲ್ಲೇ ಬರುತ್ತೆ. ನೀವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಬರುತ್ತೆ, ನೀವು 1 ವರ್ಷಕ್ಕಿಂತ ಜಾಸ್ತಿ ಹೋಲ್ಡ್ ಮಾಡಿದ್ರೆ, 1 ವರ್ಷಕ್ಕಿಂತ ಕಮ್ಮಿ ಹೋಲ್ಡ್ ಮಾಡಿದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಬರುತ್ತೆ. ಸೊ ರೀಸೆಂಟ್ಲಿ ಬಡ್ಜೆಟಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ, ಬಟ್ ಲೆಟ್ಸ್ ನಾಟ್ ಗೋ ಟು ದಟ್. ಬಟ್ ನಿಮಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಯಾವಾಗ ಬರುತ್ತೆ, 1 ವರ್ಷಕ್ಕಿಂತ ಜಾಸ್ತಿ ಮಾಡಿದ್ರೆ. ಬಟ್ ಬಿಫೋರ್ 1 year ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್. ಸ್ವಿಂಗ್ ಟ್ರೇಡ್ ಅಂದರೆ ನಿಮಗೆ 1 ವರ್ಷದೊಳಗಡೆ ಮಾಡ್ತೀರಾ. ಸೊ ಅದರದ್ದು ರಿಸರ್ಚ್ ಏನಿದೆ ಡಿಫ್ರೆಂಟಾಗಿ ಮಾಡಬೇಕಾಗುತ್ತೆ, ಇನ್ವೆಸ್ಟಿಂಗಿಗೆ ಡಿಫ್ರೆಂಟಾಗಿ ಮಾಡಬೇಕಾಗುತ್ತೆ. ಸೊ ಸ್ವಿಂಗ್ ಟ್ರೇಡ್ ಅಂದರೆ ನೀವು ಸೆಕ್ಟರ್ ರೊಟೇಷನ್ ಅಂತ ಒಂದು ನಾವು ಕಾನ್ಸೆಪ್ಟ್ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಇವಾಗ ದಿವಾಲಿ ಟೈಮಲ್ಲಿ ಯಾವ ಸೆಕ್ಟರಲ್ಲಿ ನಿಮಗೆ ಜಾಸ್ತಿ ಸೇಲ್ಸ್ ಆಗುತ್ತೆ, ಪ್ರಾಫಿಟ್ ಆಗುತ್ತೆ, ಎಲ್ಲ ಹೇಳ್ತಾರೆ ಗಾಡಿಗಳು ತೊಗೊತಾರೆ, ಫ್ರಿಜ್ಜು, ಅಪ್ಲಯನ್ಸಸ್ಗಳು ತೊಗೊತಾರೆ. ಸೊ ಆ ಥರ ಸೆಕ್ಟರ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ, ಅಲ್ಲಿ ಗ್ರೋತ್ ಕಾಣಿಸೋಂಥ ಇದಿರುತ್ತೆ. ಸೊ ಆವಾಗ ಸ್ವಿಂಗ್ ಟ್ರೇಡ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಸಮ್ಮರ್ ಟೈಮಲ್ಲಿ ನಿಮಗೆ ಅಮ್ಯೂಸ್ಮೆಂಟ್ ಪಾರ್ಕ್ಸ್ ಚೆನ್ನಾಗಿ ಓಡೋಕ್ಕೆ ಶುರು ಆಗುತ್ತೆ. ಸೊ ಆ ಥರ ಸೆಕ್ಟರ್ ರೊಟೇಷನ್ ಪಿಕ್ ಮಾಡ್ಬೋದು ನೀವು ಒಂದು ಸ್ಟಾಕ್ನ ಸೆಲೆಕ್ಟ್ ಮಾಡೋಕ್ಕೆ ಫಾರ್ ಸ್ವಿಂಗ್ ಟ್ರೇಡ್. ಇಲ್ಲ ಅಂದರೆ ಯಾವುದೋ ಒಂದು ಕಂಪನಿದು ಹೊಸ ನ್ಯೂಸ್ ಬರ್ತಿದೆ, ಓಕೆನಾ, ರೀಸೆಂಟ್ಲಿ 1 ವರ್ಷದಿಂದ ಅಡಾನಿ ಶಾರ್ಟ್ ಆಯ್ತೆಲ್ಲ ಹಿಂಡನ್ಬರ್ಗಿಂದ ಶಾರ್ಟ್ ಸೆಲ್ಲಿಂಗ್ ಮಾಡಿದೆ. ಸೊ ಆವಾಗ ನಿಮಗೆ ಶಾರ್ಟ್ ಮಾಡ್ಬೋದು ಪೊಸಿಷನ್ಸ್ನ.
ರೈಟ್. ಸೊ ಯಾವುದೇ ಒಂದು ನ್ಯೂಸ್ ಬಂದರೂ ಕೂಡ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಆಟೋಮೊಬೈಲ್ ಗೌರ್ಮೆಂಟ್ ಏನು ಕೊಟ್ಟರು, 900 ಬಸ್ನ ಬುಕ್ ಮಾಡೋಕ್ಕೆ ಒಂದು ಆರ್ಡರ್ ಕೊಟ್ಟರು ಅಂದ್ಕೊಳ್ಳೋಣ. ಸೊ ಯಾವ ಕಂಪನಿ ಏನಕ್ಕೆ ಬಂತು, ಸೊ ಈ ಥರ ಒಂದು ಶಾರ್ಟ್ ಟರ್ಮ್ ನ್ಯೂಸ್ಗಳಿಂದ ನೀವು ಸ್ವಿಂಗ್ ಟ್ರೇಡ್ನ ಇನಿಷಿಯೇಟ್ ಮಾಡ್ಬೋದು. ಬಟ್ ಲಾಂಗ್ ಟರ್ಮ್ಗೆ ಫೈನಾನ್ಷಿಯಲ್ಸ್ ತುಂಬ ಇಂಪಾರ್ಟೆಂಟ್, ಅದನ್ನು ನಾವು ಫಂಡಮೆಂಟಲ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಓಕೆ ಸರ್, ಇವಾಗ ಎಷ್ಟೊಂದು ಜನ ಹೌಸ್ ವೈಫ್ ವಿಡಿಯೋ ನೋಡ್ತಿರ್ತಾರೆ, ಅವ್ರಿಗೂ ಒಂದು ಪಾರ್ಟ್ ಟೈಮ್ ಕೆಲಸ ಮಾಡಬೇಕು ಅಥವಾ ಮನೇಲಿಂದನೇ ಕೆಲಸ ಮಾಡಬೇಕು ಅಂತ ಇರುತ್ತೆ. ಸೊ ಎಷ್ಟೊಂದು ಜನ ಟ್ರೇಡಿಂಗ್ ಆಗಲೇ ಸ್ಟಾರ್ಟ್ ಮಾಡಿದ್ದಾರೆ. ನಿಮ್ಮ ಸಜೆಷನ್ ಏನು ಸರ್? ಹೌಸ್ ವೈಫ್ ಯಾರಾದ್ರೂ ಮನೆಯಿಂದ ಟ್ರೇಡಿಂಗ್ ಸ್ಟಾರ್ಟ್ ಮಾಡಿದ್ರೆ ಅವ್ರಿಗೆ ಏನು ಸಜೆಷನ್ ಕೊಡ್ತೀರಾ? ಫಸ್ಟ್ ಆಫ್ ಆಲ್ ನೀವು ಟ್ರೇಡಿಂಗ್ ಸ್ಟಾರ್ಟ್ ಮಾಡಿದ್ರೆ ಅಂದರೆ ಕಂಪ್ಲೀಟ್ ನಾಲೆಡ್ಜ್ ಇರಬೇಕು. ನಾಲೆಡ್ಜ್ ಇಲ್ದಿರ ನೀವು ಟ್ರೇಡಿಂಗ್ ಮಾಡಿದ್ರೆ 100% ಅಲ್ಲ 1000% ಲಾಸ್ ಆಗೇ ಆಗುತ್ತೆ ಮಾರ್ಕೆಟ್ನಲ್ಲಿ. ಬಿಕಾಸ್ ಮಾರ್ಕೆಟ್ನಲ್ಲಿ ಮ್ಯಾನಿಪುಲೇಷನ್ ನಡೆಯುತ್ತೆ. ಎಲ್ಲರಿಗೂ ಗೊತ್ತಿರೋದು ಎಲ್ಲರಿಗೂ ಆದರೆ ಎಲ್ಲರೂ ಪ್ರಾಫಿಟ್ ಮಾಡೋಕ್ಕಾಗಲ್ಲ. ಒಬ್ಬರು ಲಾಸ್ ಮಾಡ್ಕೊಬೇಕು, ಒಬ್ಬರು ಪ್ರಾಫಿಟ್ ಮಾಡ್ಕೊಬೇಕು. ಆ್ಯಂಡ್ ಯೂಶಲಿ ಟ್ರೇಡಿಂಗ್ ಅಂತ ಬಂದಾಗ ಜನ ತಲೆಯಲ್ಲಿ ಬರುತ್ತೆ ಫ್ಯೂಚರ್ ಆಪ್ಷನ್ಸ್ ತಲೆಗೆ ಬರುತ್ತೆ. ಟ್ರೇಡಿಂಗ್ ಅಂದಿನ ಫ್ಯೂಚರ್ ಆಪ್ಷನ್ಸ್, ಈಸ್ ಅ ಟ್ರೇಡರ್ ಅಂದರೆ ಇವ್ರು ಫ್ಯೂಚರ್ ಆಪ್ಷನ್ ಮಾಡ್ತಾರೆ ಅಂತ. ನೋಡಿ, ಟ್ರೇಡಿಂಗ್ ಬರೀ ಫ್ಯೂಚರ್ ಆಪ್ಷನ್ಸ್ ಮಾತ್ರ ಅಲ್ಲ, ಸ್ವಿಂಗ್ ಟ್ರೇಡ್ನಲ್ಲೂ ಟ್ರೇಡಿಂಗ್ ಅಂತಾರೆ, ಇಂಟ್ರಾಡೇಗೂ ಟ್ರೇಡಿಂಗ್ ಅಂತಾರೆ, ಸ್ಟಾಕ್ನಲ್ಲಿ ಟ್ರೇಡಿಂಗ್ ಮಾಡೋದಕ್ಕೂ ಟ್ರೇಡಿಂಗ್ ಅಂತಾರೆ, ಫ್ಯೂಚರ್ ಆಪ್ಷನ್ಸ್ಗೂ ಟ್ರೇಡಿಂಗೇ ಅಂತಾರೆ. ಸೊ ಇಟ್ ಡಿಪೆಂಡ್ಸ್ ಆನ್ ವಾಟ್ ಟೈಪ್ ಆಫ್ ಟ್ರೇಡಿಂಗ್ ನೀವು ಮಾಡ್ತಿದ್ದೀರಾ ಅಂತ. ಇಫ್ ಯು ಆರ್ ಹೌಸ್ ವೈಫ್, ನಿಮಗೆ ಜಾಸ್ತಿ ಏನು ಫೈನಾನ್ಷಿಯಲಿ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ, ನಿಮಗೆ ಒಂದು ಗ್ರೋತ್ ನಾರ್ಮಲ್ ಆಗಿ ಬೇಕು ಅಂದರೆ ಸ್ವಿಂಗ್ ಟ್ರೇಡ್ ಒನ್ ಆಫ್ ದ ಬೆಸ್ಟ್. ಓಕೆನಾ, ನೀವು ಒಂದು ಸ್ಟಾಕ್ನ ತೊಗೊತೀರಾ, ವಾರ ತಿಂಗಳು ಆಲ್ಮೋಸ್ಟ್ 2-3 ತಿಂಗಳು ಇಟ್ಕೊತೀರಾ, ಆಮೇಲೆ ಸೆಲ್ ಮಾಡ್ತೀರಾ. ರಾಕೇಶ್ ಜುಂಜುನ್ವಾಲಾ ಆಗಿರ್ಬೋದು, ಹರ್ಷದ್ ಮೆಹ್ತಾ ಆಗಿರ್ಬೋದು, ಅವಾಗಿನ ಟೈಮಲ್ಲಿ ಯಾವುದೂ ಫ್ಯೂಚರ್ ಆಪ್ಷನ್ಸ್ ಇರಲಿಲ್ಲ. ಇನ್ಫ್ಯಾಕ್ಟ್ ರಾಕೇಶ್ ಜುಂಜುನ್ವಾಲಾ ಮೊನ್ನೆ ತಾನೇ ಪಾಸ್ಟ್ ಅವೇ. ಬಟ್ ಸ್ಟಿಲ್ ಮುಂಚೆ ಎಲ್ಲ ಈವನ್ ದೇ ವರ್ ಡೂಯಿಂಗ್ ಸ್ವಿಂಗ್ ಟ್ರೇಡ್. ಓಕೆ, ಹರ್ಷದ್ ಮೆಹ್ತಾ ಟೈಮಲ್ಲಂತೂ ಫ್ಯೂಚರ್ ಆಪ್ಷನ್ಸ್ ಇಲ್ಲವೇ ಇರಲಿಲ್ಲ. ಸೊ ಅವಾಗೆಲ್ಲ ಅವ್ರು ಮಾಡ್ತಿದ್ದು ಸ್ವಿಂಗ್ ಟ್ರೇಡೆ. ಸ್ಟಾಕ್ನ ತೊಗೊಳೋರು ಒಂದೊಳ್ಳೆ ದುಡ್ಡು ಬೆಳೆದಾಗ ಅದನ್ನು ಸೆಲ್ ಮಾಡಿ ಬೇರೆ ಸ್ಟಾಕ್ನ ಬೈ ಮಾಡೋದು. ಸೊ ಈ ರೊಟೇಷನ್ ನಡೀತಾ ಇತ್ತು. ಸೊ ಆ್ಯಸ್ ಅ ಹೌಸ್ ವೈಫ್ ನಿಮಗೆ ಫೈನಾನ್ಷಿಯಲಿ ಸೇಫ್ ಆಗಿ ನೀವು ಆಡಬೇಕಂದ್ರೆ ಸ್ವಿಂಗ್ ಟ್ರೇಡ್ ಇಸ್ ಬೆಸ್ಟ್. ಓಕೆ ಸರ್, ಇವಾಗ ನೀವು ಹೇಳಿದ್ರಿ ಹೌಸ್ ವೈಫು ಸ್ವಿಂಗ್ ಟ್ರೇಡ್ ಮಾಡ್ಬೋದು ಅಂತ. ಒಂದು ದೊಡ್ಡ ಕನ್ಫ್ಯೂಷನ್ ಇದೆ ಸರ್, ಈ ಕನ್ಫ್ಯೂಷನ್ ನನಗೂ ಇದೆ ಪರ್ಸ್ನಲಿ. ಸರ್, ಯಾವಾಗ ಎಕ್ಸಿಟ್ ಅಥವಾ ಯಾವಾಗ ಒಂದು ಶೇರ್ಸ್ನ ಸೇಲ್ ಮಾಡಬೇಕು ಅನ್ನೋದು ಒಂದು ಕನ್ಫ್ಯೂಷನ್ ಇರುತ್ತೆ. ನಾವು ಇಟ್ಕೊಂಡಿರ್ತೀವಿ, ಹೈ ಹೋಗುತ್ತೆ, ನಮಗೆ ಎಮರ್ಜೆನ್ಸಿ ಟೈಮ್ ಅಥವಾ ಏನಾದರೂ ಇವಾಗ ಇನ್ನೇನು ದುಡ್ಡು ಬೇಕು ಅಂದಾಗ ಮಾರ್ಕೆಟ್ ಒಂದೊಂದು ಸಲ ಬಿದ್ದೋಗುತ್ತೆ. ಸೊ ನಿಮ್ಮ ಪ್ರಕಾರ ಒಬ್ಬರು ಸೇಲ್ ಮಾಡಬೇಕಂದ್ರೆ ಏನೇನು ತಲೆಯಲ್ಲಿ ಇಟ್ಕೊಂಡಿರ್ಬೇಕು? ಅಗೇನ್ ಡ್ಯೂರೇಷನ್ ತುಂಬ ಮ್ಯಾಟರ್ ಆಗುತ್ತೆ ನಿಮಗೆ. ಫಾರ್ ಎಕ್ಸಾಂಪಲ್, ನೀವು ಸೇಲ್ ಮಾಡ್ತಾ ಇದ್ದೀರಾ, ಬಟ್ ನಿಮ್ಮ ಡ್ಯೂರೇಷನ್ ವಾಸ್ ಲೈಕ್ 10 ವರ್ಷ ನಾನು ಹೋಲ್ಡ್ ಮಾಡಬೇಕಂತ. ಸಡನ್ ಆಗಿ ಒಂದು ವಾರ್ ಆಗೋಯ್ತು, ಹಾಗಂತ ನೀವು ಸೇಲ್ ಮಾಡ್ತೀರಾ? ಸೇಲ್ ಮಾಡಬಾರ್ದು. ಇವ್ರನ್ನ ನಾವು ಚಿಕನ್ಸ್ ಇನ್ ದ ಮಾರ್ಕೆಟ್ ಅಂತ ಹೇಳ್ತೀವಿ. ಅಂದರೆ ಪ್ಯಾನಿಕ್ ಸೆಲ್ಲಿಂಗ್ ಮಾಡೋಣ, ಸೆಲ್ಲಿಂಗ್ ಮಾಡಬೇಡಿ. ನಿಮ್ಮ ಅನಾಲಿಸಿಸ್ 10 ವರ್ಷಕ್ಕಿದೆ, 10 ವರ್ಷಕ್ಕೆ ಹೋಲ್ಡ್ ಮಾಡಬೇಕು. ಅದು ಇಫ್ ಯು ಟಾಕಿಂಗ್ ಅಬೌಟ್ ಸ್ವಿಂಗ್ ಟ್ರೇಡ್ ಬಗ್ಗೆ ಮಾತಾಡಬೇಕು. ಅಲ್ಲಿ ಎಕ್ಸಿಟ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ನಿಮಗೆ ಕಂಪನಿ ಇಷ್ಟು ರೂಪಾಯಿ ತನಕ ನಿಮಗೆ ಪ್ರಾಫಿಟ್ ಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ. ಸ್ವಿಂಗ್ ಟ್ರೇಡಲ್ಲಿ 100 ರೂಪಾಯಿ ನಾನು ತೊಗೊಂಡಿದ್ದೀನಿ, 50 ರೂಪಾಯಿ ಬಂದಾಗ ನಾನು ಇದನ್ನು ಮಾರ್ತೀನಿ ಅಂತ. ಸೊ 50 ರೂಪಾಯಿ ಬಂದಾಗ ನೀವೇನು ಮಾಡ್ತೀರಾ? ಯು ಸ್ಟಾರ್ಟ್ ಸರ್ಚಿಂಗ್ ಫಾರ್ ಡಿಫ್ರೆಂಟ್ ಸ್ಟಾಕ್ಸ್. ಅದು ರೊಟೇಷನ್ ಏನಿದೆ ನಿಲ್ತ್ಕೊಬಾರ್ದು. ಸರ್ಚಿಂಗ್ ಸ್ಟಾಕ್ ಏನಿದೆ ಅದು ನಿಲ್ಲಬಾರ್ದು. ಇಟ್ ಹ್ಯಾಸ್ ಟು ಕೀಪ್ ಗೋಯಿಂಗ್ ಆನ್. ಇದಕ್ಕಿಂತ ಯಾವ್ದು ಸ್ಟಾಕ್ ಬೆಟರ್ ಇದೆ, ಇದಕ್ಕಿಂತ ಯಾವ್ದು ಬೆಟರ್ ಇದೆ. ಒನ್ಸ್ ನಿಮಗೆ ಅರ್ಥ ಆದಾಗ ಇದಕ್ಕಿಂತ ನಾನು ತೊಗೊಂಡಿರೋದಕ್ಕಿಂತ ಮುಂದೆ ಯಾವುದೋ ಬೆಟರ್ ಇದೆ ಅಂದಾಗ ಅದನ್ನು ನೀವು ಓಕೆ, ಇಫ್ ಯು ಸ್ಯಾಟಿಸ್ಫೈಡ್ ವಿತ್ ದ ಪ್ರಾಫಿಟ್ ಎಕ್ಸಿಟ್ ಆಗ್ಬೋದು. ಇಲ್ಲ, ನಿಮಗೆ ಸ್ವಿಂಗ್ ಟ್ರೇಡ್ ಮಾಡ್ತೀವಿ, ಸಡನ್ ವಾರ್ ಸಿಚುವೇಶನ್, ಆಲ್ಮೋಸ್ಟ್ ನಿಮಗೆ 150 ರೂಪಾಯಿ 140 ಮಾಡಿದ್ದೀರಾ, ಎಕ್ಸಿಟ್ ಆ್ಯಂಡ್ ಟ್ರೈ ಫಾರ್ ಅದರ್ ಸ್ಟಾಕ್. ಸ್ವಲ್ಪ ಸಿಚುವೇಶನ್ ತಣ್ಣಗಾಗಬೇಡಿ, ಆಮೇಲೆ ಮತ್ತೆ ಮಾಡಿ. ಬಿಕಾಸ್ 140 ತನಕ ತೊಗೊಂಡೋಗಿರ್ತೀರ, ಆಮೇಲೆ ಸಡನ್ ವಾರ್ ಆಗಿದೆ, ಎಲ್ಲ ವಾಪಸ್ ಕೆಳಗಡೆ ಬೀಳುತ್ತೆ. ದೆನ್ ಅಗೇನ್ ನೀವೇನು 6 ಮಂತ್ಸ್ ಪ್ಲ್ಯಾನ್ ಇಟ್ಕೊಂಡು ಹೋಗಿರ್ತೀರ ಸ್ಟಾಕ್ ಅಂತ, ಅದು 1-2 ವರ್ಷ ಹೊರಟೋಗುತ್ತೆ. ಸೊ ಈವನ್ ಸ್ವಲ್ಪ 10 ರೂಪಾಯಿ ಪ್ರಾಫಿಟ್ ಕಡಿಮೆ ಬಂದರೂ ಪರವಾಗಿಲ್ಲ, ಎಕ್ಸಿಟ್ ಆಗಿಬಿಟ್ಟು ಸ್ವಲ್ಪ ಮಾರ್ಕೆಟ್ ತಣ್ಣಗಾಗೋಕ್ಕೆ ಬಿಟ್ಟು ಮತ್ತೆ ಅಗೇನ್ ಯು ಸರ್ಚ್ ಫಾರ್ ಅ ಸ್ಟಾಕ್ ಆ್ಯಂಡ್ ಡೂ ಇಟ್. ಓಕೆ ಸರ್, ನಂದೊಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು ಇನ್ವೆಸ್ಟ್ ಮಾಡಿದ್ದೆ. ಸೊ ನನ್ನ ಏಮ್ ಬಂದ್ಬಿಟ್ಟು, ನಾನು ಇನ್ವೆಸ್ಟ್ ಮಾಡಿದಾಗ 350 ರೂಪೀಸ್ ಇತ್ತು ಒಂದು ಶೇರು. ನನ್ನ ಏಮ್ ಬಂದ್ಬಿಟ್ಟು, ನನಗೆ ಗೊತ್ತಿತ್ತು ಒಂದು 600-700 ಮೇಲೆ ಹೋಗುತ್ತೆ ಅಂತ. ನನಗೆ 600 ಬಂದರೆ ನಾನು ಎಕ್ಸಿಟ್ ಆಗಿಬಿಡ್ತೀನಿ ಅನ್ನೋದು ನನ್ನದು ಕಾನ್ಫಿಡೆನ್ಸ್ ಇತ್ತು. 600 ಬಂದಿದ ತಕ್ಷಣ ನಾನು ಎಕ್ಸಿಟ್ ಮಾಡಿಬಿಟ್ಟೆ. ನನಗೆ ಎಕ್ಸ್ಪೆಕ್ಟೆಡ್ ಇದು ಬಂತು, ನಾನು ಎಕ್ಸಿಟ್ ಮಾಡಿಬಿಟ್ಟೆ. ಆಮೇಲೆ ತಿರ್ಗಾ 1000 ಹೋಯಿತು. ಸೊ 1000 ಹೋದಾಗ ನನಗೆ ಬೇಜಾರು ಆಗಿಲ್ಲ. ಅಕಸ್ಮಾತ್ ಕೆಳಗಡೆ ಬಿದ್ದಿದ್ರು ನನಗೆ ಬೇಜಾರು ಆಗ್ತಾ ಇರಲಿಲ್ಲ. ಯಾಕಂದರೆ ನನ್ನ ಎಕ್ಸ್ಪೆಕ್ಟೆಡ್ ಇದು ನಾನು ತೆಗೆದುಬಿಟ್ಟೆ ಅಂತ ಈ ಮೈಂಡ್ಸೆಟ್ ಇದ್ದರೆ ಓಕೆನಾ? ಶೇರ್ ಮಾರ್ಕೆಟಲ್ಲಿ ನೀವು ಕೆಲಸ ಮಾಡ್ತೀರಾ ಅಂದರೆ ರಿಗ್ರೆಟ್, ಫೋಮೋ ಯಾವಾಗಲೂ ಇರುತ್ತೆ ನಿಮಗೆ. ಓಕೆನಾ? ಇಟ್ಸ್ ಎವ್ರಿ ಟೈಮ್ 24/7. ನಾನು ದಿನ ಟ್ರೇಡಿಂಗ್ ಮಾಡೋದು, ನನಗೂ ಎವ್ರಿ ಡೇ ರಿಗ್ರೆಟ್ ಇರುತ್ತೆ. ಎಸ್ಟರ್ಡೇ ನಾವು ನೋಡ್ಬೋದು ಮಾರ್ಕೆಟಲ್ಲಿ 430 ಪಾಯಿಂಟ್ಸ್ ಹತ್ತ ಮಾರ್ಕೆಟ್ ಮೇಲೆ ಹೋಗಿದೆ. ನಾನು ಕ್ಯಾಪ್ಚರ್ ಮಾಡಿ 70 ಪಾಯಿಂಟ್ ಅಷ್ಟೇ. 10 ಗಂಟೆಗೆ ನಾನು ಲ್ಯಾಪ್ಟಾಪ್ನ ಮುಚ್ಚಿ ನಾನು ರೆಸ್ಟ್ ಮಾಡೋಕ್ಕೆ ಹೊರಟೋದೆ. ಬಟ್ ದೇರ್ ಇಸ್ ಅ ರಿಗ್ರೆಟ್ ಅಲ್ವಾ? ಮೇ ಬಿ ಓಕೆ, ನಾನು ಇನ್ನೂ ಮಾಡ್ಬೋದಿತ್ತು, 100 ಪಾಯಿಂಟ್ 200 ಪಾಯಿಂಟ್ ತೊಗೊಬೋದಿದ್ದ. ಗ್ರೀಡಿನೆಸ್ ಏನಿದೆ
ಅದು ಯಾವಾಗಲೂ ಇದ್ದೇ ಇರುತ್ತೆ. ಸೊ ದ್ಯಾಟ್ ಇಸ್ ದ ಇಮೋಷನ್ ನೀವು ಕಂಟ್ರೋಲ್ ಮಾಡಬೇಕು. ಓಕೆನಾ. ರಿಗ್ರೆಟ್ ನಿಮ್ಗೆ ಯಾವಾಗಲೂ ಗೊತ್ತೆ. ಬೇಗ ಸೆಲ್ ಮಾಡಿದ್ರೆ ಅಯ್ಯೋ ಬೇಗ ಸೋಲ್ಡ್ ಮಾಡಿಬಿಟ್ಟೆ, ಲೇಟಿಗೆ ತೊಗೊಂಡು ಅಯ್ಯೋ ಬೇಗ ಮಾರಬೇಕಿತ್ತು, ಇನ್ನೂ ಸ್ವಲ್ಪ ಕ್ವಾಂಟಿಟಿ ಆ್ಯಡ್ ಮಾಡ್ಬೋದಿತ್ತು, ಅಯ್ಯೋ ಇಷ್ಟೊಂದು ತೊಗೊಬಾರ್ದಿತ್ತು. ಎವ್ರಿ ಟೈಮ್ ನೀವೇನೇ ಮಾಡಿ ಯಾವಾಗಲೂ ಬಂದೇ ಬರುತ್ತೆ. ಸೊ ಅದು ಇಟ್ಸ್ ಅ ಪ್ರಾಸೆಸ್. ಸೊ ಎಕ್ಸೆಪ್ಟ್ ಇಟ್ ಆ್ಯಂಡ್ ಜಸ್ಟ್ ಗೋ ಅಹೆಡ್. ಓಕೆನಾ. ಅದು ಬಂದೇ ಬರುತ್ತೆ. ಯು ಹ್ಯಾವ್ ಟು ಕಂಟ್ರೋಲ್ ಇಟ್ ಅಷ್ಟೇ. ವಂಡರ್ಫುಲ್ ಸರ್. ನಾನು ಯಾರೋ ಹೇಳಿರೋದು ಕೇಳಿದ್ದೀನಿ, ವಿಜಯ್ ಕೇಡಿಯಾ ಅನ್ಸುತ್ತೆ. ಅದೇ ನೆಕ್ಸ್ಟ್ ಯಾವ್ದು ಇನ್ಕ್ರೀಸ್ ಆಗುತ್ತೆ ಅನ್ನೋದು ಒಂದು ದೇವ್ರಿಗೆ ಗೊತ್ತು, ಇನ್ನೊಂದು ಸುಳ್ಳು ಹೇಳೋನಿಗೆ ಮಾತ್ರ ಗೊತ್ತು. ಇವ್ರಿಬ್ಬರಿಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ ಶೇರ್ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಅಂತ. ಸರ್, ಸಾಕಷ್ಟು ಜನ ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಆ್ಯಕ್ಚುಲಿ ಒಂದು 2 months ಬಿಫೋರೇ ಕ್ರ್ಯಾಶ್ ಆಗುತ್ತೆ ಅಂತ ಹೇಳಿದ್ರು, ಬಟ್ ಕ್ರ್ಯಾಶ್ ಆಗಿಲ್ಲ. ನಿಮ್ಗೇನು ಅನ್ಸುತ್ತೆ ಸರ್, ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆಗ್ಬೋದಾ? ಫಸ್ಟ್ ಆಫ್ ಆಲ್ ಮಾರ್ಕೆಟಲ್ಲಿ ಎಲ್ಲರಿಗೂ ಏನು ಅನಿಸುತ್ತೆ ಅದು ಆಗಲ್ಲ. ಓಕೆನಾ. ಯೂಶಲಿ ಎಲೆಕ್ಷನ್ ದಿವಸನೂ ಹಿಂದಿನ ದಿವಸ ಎಲ್ಲ ಹೇಳ್ಕೊಂಡ್ರು. ಎಲೆಕ್ಷನ್ ದಿವಸ ಬಂದಾಗ ನಾನು ಕಾಲ್ ತೊಗೊಂಡು ಕುತ್ಕೊಂಡ್ಬಿಡ್ತೀನಿ ಮಾರ್ಕೆಟ್ ಮೇಲೆ ಹೋಗ್ಬೇಕಂತ. ಮಾರ್ಕೆಟ್ ಏನಾಯಿತು, ಕೆಳಗಡೆ ಡಿಪ್ ಬಂತು. ರೈಟ್. ಅಮಿತ್ ಶಾ ಹೇಳ್ಬಿಟ್ಟಿದ್ದಾರೆ ಮಾರ್ಕೆಟು ಮೇಲೆ ಹೋಗುತ್ತೆ ಅಂತ. ಏನಾಯಿತು, ಕೆಳಗಡೆ ಹೋಯಿತು. ಬಡ್ಜೆಟ್ ದಿವಸ ಏನಂದ್ರು ಮೇಲೆ ಹೋಗುತ್ತೆ ಅಂದರು. ಫುಲ್ಲು ಕೆಳಗಡೆ ಬಂದು ಸೈಡ್ ವೇಸ್ ಎಂಡ್ ಆಯಿತು ಮಾರ್ಕೆಟ್. ಮತ್ತೆ ವಾಪಸ್ ಬಂದು ಮೇಲೆ ಸೈಡ್ ವೇಸ್ ಎಂಡ್ ಆಯಿತು. ಮೊನ್ನೆ ನಮ್ಮದು ಫೆಡ್ ರಿಸಲ್ಟ್ ಬಂತು, ಕಟ್ ರೇಟ್ ಬಂತು. ಅಲ್ಲೂ ಅಷ್ಟೇ ಜನ ಏನು ಮಾಡಿದ್ರು, ಓಕೆ ನಾಳೆ ಮಾರ್ಕೆಟ್ ಇಲ್ಲ, ಅದ್ರ ನೆಕ್ಸ್ಟ್ ಡೇ ಮಾರ್ಕೆಟ್ ಮೂವ್ ಆಯಿತು. ಇಲ್ಲ ಫಾಸ್ಟ್ 5 days ಮೂವ್ಮೆಂಟ್ ಕೊಡ್ತಿದೆ. ಸೊ ನಿಮ್ಗೇನು ಅನಿಸುತ್ತೆ ಅದು ಆ ಥರ ಮಾರ್ಕೆಟಲ್ಲಿ ಆಗಲ್ಲ. ಬಿಕಾಸ್ ಮಾರ್ಕೆಟಲ್ಲಿ ಒಬ್ಬರು ಲಾಸ್ ಮಾಡ್ತಾರೆ ಅಂದರೆ ಒಬ್ಬ ಪ್ರಾಫಿಟ್ ಮಾಡ್ತಾನೆ. ಸೊ ದೊಡ್ಡ ದೊಡ್ಡ ಪ್ಲೇಯರ್ಸು, ಬಿಸ್ನೆಸ್ ಮೆನ್ಸ್ ಎಲ್ಲ ಕೂತಿದಾರಲ್ಲ, ಆಬ್ವಿಯಸ್ಲಿ ಅವರಂತೂ ಲಾಸ್ ಮಾಡ್ಕೊಳಕ್ಕೆ ಇಷ್ಟಪಡಲ್ಲ. ಬಿಕಾಸ್ ಅವ್ರ ಹತ್ರ ನ್ಯೂಸ್ಗಳು ಚೆನ್ನಾಗಿದೆ, ರಿಸೋರ್ಸಸ್ ಇದೆ. ಸೊ ಮಾರ್ಕೆಟಲ್ಲಿ ನಮಗೇನು ಅನಿಸುತ್ತೋ ಅದಾಗಲ್ಲ. ಸೊ ಕ್ರ್ಯಾಶ್ ಬಂದರೂ ಕೂಡ ಎಕ್ಸ್ಪೆಕ್ಟೆಡ್ ಕ್ರ್ಯಾಶ್ ಯಾವಾಗಂದರೆ ಮೇ ಬಿ ವಾರ್ ಸಿಚುವೇಶನ್ಸಲ್ಲಿ ಬಂದೆ ಕ್ರ್ಯಾಶ್ ಆಗೋಂಥ ಸಿಚುವೇಶನ್ಸ್ ಇದೆ. ರಿಸೆಷನ್ ಬಂದುಬಿಡ್ತು, ಆ ಥರ ಟೈಮಲ್ಲಿ ಕ್ರ್ಯಾಶ್ ಆಗಬಹುದು ಅಂತ ಒಂದು ಎಲ್ಲರಿಗೂ ನಿಮಗೆ ಅರ್ಥ ಆಗುತ್ತೆ. ಬಟ್ ಯೂಶಲಿ ಸಡನ್ ಅಂತ ಕ್ರ್ಯಾಶ್ ಬಂದುಬಿಡ್ತು, ಯು ಕ್ಯಾನಾಟ್ ಟೆಲ್. ಕೊರೋನಾ ಬಂತು, ಆ ಥರ ಕ್ರ್ಯಾಶ್ ದೊಡ್ಡ ಪ್ಲೇಯರ್ಸ್ಗೂ ಆಗಲಿ ನಮಗಾಗಲಿ ಇಬ್ಬರಿಗೂ ಗೊತ್ತಿರಲ್ಲ. ರೈಟ್. ಸೊ ಆ ಥರ ಕ್ರ್ಯಾಶ್ನ ನಾವು ಪ್ರಿಡಿಕ್ಷನ್ ಮಾಡ್ಬೋದು. ಬಟ್ ಯೂಶಲಿ ಸಡನ್ ಮಾರ್ಕೆಟ್ ಕ್ರ್ಯಾಶ್ ಇಟ್ಸ್ ನಾಟ್ ಅ ಕ್ರ್ಯಾಶ್, ಇಟ್ಸ್ ಅ ಕರೆಕ್ಷನ್ ಅಂತ ನಾವು ಹೇಳ್ತೀವಿ. ಸೊ ಆ್ಯಸ್ ಅ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಅವ್ರೇನು ಅನ್ಕೊಂತಾರೆ, ಇಟ್ಸ್ ಅ ಬೈಯಿಂಗ್ ಆಪರ್ಚುನಿಟಿ ಅನ್ಕೊತಾರೆ ಒಬ್ಬೊಬ್ಬರು. ರೈಟ್. ಸೊ ಆ್ಯಾವ್ರೇಜ್ ಮಾಡೋಕ್ಕೆ ಒಳ್ಳೇದಾಗುತ್ತೆ ಅನ್ಕೊತಾರೆ. ಸೊ ಎಸ್, ಕ್ರ್ಯಾಶ್ ಬಂದರೆ ಎಲ್ಲರಿಗೂ ಬರುತ್ತೆ. ಓಕೆ, ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಇಟ್. ಬಟ್ ಅದನ್ನು ಯಾರು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಸೊ ಡು ನಾಟ್ ಪ್ರಿಡಿಕ್ಟ್ ಇಟ್ ಅಟ್ ಆಲ್. ಸರ್, ಮತ್ತೆ ನಂದೇ ಒಂದು ಎಕ್ಸಾಂಪಲ್ ಕೊಡ್ಬೋದಾಯ್ತು? ಎಸ್ ಡೆಫಿನೆಟ್ಲಿ. ಸರ್, ನೀವು ಎಲೆಕ್ಷನ್ ಬಗ್ಗೆ ಮಾತಾಡಿದ್ರಿ. ಸರ್, ನಾನು ರೈಲ್ವೇಸಲ್ಲಿ ಇನ್ವೆಸ್ಟ್ ಮಾಡಿದ್ದೆ. ಎಸ್, ನಾನು ರೈಲ್ವೇಸಲ್ಲಿ ಇನ್ವೆಸ್ಟ್ ಮಾಡಿಬಿಟ್ಟು ಎಲೆಕ್ಷನ್ 2 ದಿವಸಕ್ಕೆ ಮುಂಚೆ ನನಗೆ ತುಂಬ ಎಮರ್ಜೆನ್ಸಿ ಸರ್, ತುಂಬ ಎಮರ್ಜೆನ್ಸಿ. ಪ್ರಾಫಿಟಲ್ಲಿತ್ತು ಸರ್ ರೈಲ್ವೇಸು. ನಾನು ತೆಗೆದೆ, ಒಳ್ಳೆ ಪ್ರಾಫಿಟಲ್ಲಿತ್ತು, ರಿಗ್ರೆಟ್ ಇಲ್ಲ. ಪ್ರಾಫಿಟಲ್ಲಿ ತೆಗೆದು ಆಮೇಲೆ ತುಂಬ ಬೇಜಾರಾಯಿತು. 2 ದಿವಸದಲ್ಲಿ ಎಲೆಕ್ಷನು, ಎಲ್ಲೋ ನನಗೆ ಗೊತ್ತು BJPನೇ ಗೆಲ್ಲುತ್ತೆ ಅಂತ, ಬಂದರೆ ಮತ್ತೆ ರೈಲ್ವೇಸ್ ಮೇಲೆ ಹೋಗುತ್ತಲ್ಲಪ್ಪ, ಹೀಗೆ ಮಾಡಿಬಿಟ್ನಲ್ಲ ಅಂತ. ಎಲೆಕ್ಷನ್ ಮುಗಿತಾರಂಗೆ ದಪ್ಪ ಅಂತ ಕೆಳಗಡೆ ಬಿದ್ದುಬಿಡ್ತು. ನನಗೆ ಎಷ್ಟು ಲಕ್ಕಿ ಫೀಲ್ ಆದೆ ಅಂದರೆ, ನಾನು ಓ ಮೈ ಗಾಡ್, ದೇವ್ರು ನಿಜವಾಗ್ಲೂ ನನ್ನ ಜೊತೆ ಇದ್ದಾರೆ, ಅದಕ್ಕೆ ಪ್ರಾಫಿಟ್ ತೆಗೆದೆ ನಾನು. ಕರೆಕ್ಟಾಗಿ 2 ದಿವಸದಲ್ಲಿ ಬಿದ್ದೋಯ್ತು ಸರ್, ದಪ್ಪ ಅಂತ ಕೆಳಗಡೆ ಬಿದ್ದುಬಿಡ್ತು ಸರ್. ಐ ಫೆಲ್ಟ್ ಸೋ ಲಕ್ಕಿ. ಇನ್ನೊಂದು, ಬಡ್ಜೆಟ್ ಮುಂಚೆ ಎಲ್ಲರೂ ರೈಲ್ವೆ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಿ ಅಂತ ತುಂಬ ಹೇಳೋರು. ನಂದು ರೈಲ್ವೆ ಸ್ಟಾಕ್ಸಲ್ಲಿ ಹೋಲ್ಡಿಂಗ್ಸ್ ಇತ್ತು. ಓಕೆನಾ. ಮುಂಚೆ ಆ್ಯಸ್ ಸೂನ್ ಆಸ್ ಬಡ್ಜೆಟ್ ಆದಮೇಲೆ ಅಲೋಕೇಶನ್ ಏನಿತ್ತು ಬಡ್ಜೆಟ್ಗೆ, ಫಾರ್ ಎಕ್ಸಾಂಪಲ್ 100 ಕೋಟಿ ರೈಲ್ವೇಸ್ಗೆ ಇರಬೇಕಿತ್ತು, ಯೂಶಲಿ ಇರ್ತಿದ್ರು. ಸರ್ ಅಂತ 50 ಕೋಟಿಗೆ ಇಳಿಸ್ಬಿಟ್ರು. ಎಲ್ಲ ಶೇರೆಲ್ಲ ಕೆಳಗಡೆ ಪ್ರೈಸ್. ಬಡ್ಜೆಟ್ ಆದಮೇಲೂ ಅದೇ ಪ್ರೈಸು, ಇವಾಗೂ ಅದೇ ಸ್ಥಿತಿ. ಓಕೆನಾ. ಎಷ್ಟೊಂದು ಜನ ನಮ್ಮ ಸ್ಟೂಡೆಂಟ್ಸ್ ಆಗಿರ್ಬೋದು ಹೇಳ್ತಾರೆ, ಸರ್ ನಾನು ರೈಲ್ವೆ ಸ್ಟಾಕ್ಸ್ನ ಹೋಲ್ಡ್ ಮಾಡಿದ್ದೆ, ಕೆಳಗಡೆ ಬಂದ್ಬಿಡ್ತು ಅಂತ. ಅದಕ್ಕೆ ನಾನು ಫೈಂಡ್ ಬೆಟರ್ ಆಪರ್ಚುನಿಟೀಸ್ ಅಗೇನ್ ಆ್ಯಂಡ್ ಅಗೇನ್ ಅಲ್ವಾ. ಸೊ ನೀವೇನು ಆಪರ್ಚುನಿಟಿ ಯೂಸ್ ಮಾಡ್ತಾಯಿದ್ದೀರಾ ಮಾಡ್ತಾಯಿರಿ ಅಂತ. ಸೊ ನಾನು ಯೂಶಲಿ ಸ್ಟಾಕ್ಸ್ನ ಅಷ್ಟು ಪ್ರಿಫರ್ ಮಾಡಲ್ಲ. ಓಕೆನಾ. ಬಿಕಾಸ್ ಸ್ಟಾಕ್ಸಲ್ಲಿ ಏನಂದರೆ ಹೈಲಿ ಮ್ಯಾನಿಪುಲೇಟಿವ್ ಆಗುತ್ತೆ ಆ್ಯಂಡ್ ಯಾವಾಗ ಬೇಕಂದ್ರೆ ಬೀಳ್ಬೋದು. ನಾನು ಯೂಶಲಿ ETFs ಮೇಲೆ ಸ್ವಲ್ಪ ಬಿಲೀವ್ ಮಾಡ್ತೀನಿ. ಕಡಿಮೆಗೂ ಸಿಗುತ್ತೆ ಆ್ಯಂಡ್ ನಿಮಗೆ ಇಂಡೆಕ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ನಿಮಗೆ ಮ್ಯೂಚುವಲ್ ಫಂಡ್ಸ್ ಇಷ್ಟ ಇಲ್ಲ, ನಿಮಗೆ ಯಾವಾಗಂದ್ರೆ ಯಾವಾಗ ಎಕ್ಸಿಟ್ ಆಗಲ್ಲ, ಎವ್ರಿ ಮಂತ್ ನಿಮಗೆ SIP ಮಾಡೋಕ್ಕೆ ಕಷ್ಟ ಆಗುತ್ತೆ. ETFs ಒಂಥರ ನನ್ನ ಪ್ರಕಾರ ನನಗೆ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅನಿಸುತ್ತೆ. ಬಿಕಾಸ್ ಕಡಿಮೆಗೂ ಸಿಗುತ್ತೆ, ಇಂಡೆಕ್ಸ್ ಮೇಲೆ ಇನ್ವೆಸ್ಟ್ ಅಂದರೆ ನಿಫ್ಟಿ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದರೆ ನಿಮಗೆ ಇಂಡಿಯಾದು ಟಾಪ್ 50 ಫ್ರೀ ಫ್ಲೋಟಿಂಗ್ ಇರುವಂಥ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇರುವಂಥ ಸ್ಟಾಕ್ಸ್ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ. ಸೊ ಆಬ್ವಿಯಸ್ಲಿ ಬಾಸ್, ನಿಫ್ಟಿಲಿ ಯಾವ್ದಾರ ಒಂದು ಸ್ಟಾಕು 50 ಕಂಪ್ನಿ ಸ್ಟಾಕ್ ಯಾವ್ದೋ ಒಂದು ಲಾಸಲ್ಲಿ ಹೋಯ್ತು, 3 ತಿಂಗಳಿಗೂ ಲಾಸಲ್ಲಿ ಇದೆ ಅಂದರೆ ಆ ಲಿಸ್ಟಿಂದ ಆ ಕಂಪನಿ ಈಚೆ ಹೊಟ್ಟೋಗುತ್ತೆ, ಮತ್ತೆ ಬೇರೆ ಕಂಪನಿ ಆಡ್ ಆಗುತ್ತೆ. ದಟ್ ಮೀನ್ಸ್ ನಿಫ್ಟಿ ಮೇಲೆ ಹೋಗ್ತಾನೆ ಇರುತ್ತೆ ಯಾವಾಗಲೂ. ಸೊ ಆ ಗ್ರೂಪ್ನಲ್ಲಿ ನಾನು ಇನ್ವೆಸ್ಟ್ ಮಾಡಿಬಿಟ್ರೆ ನನ್ನ ಗ್ರೋತ್ 15-20% ಇರ್ಬೋದು. ಬಟ್ ಐ ನಾಟ್ ಗೋನ್ ವರಿ ಅಬೌಟ್ ದ ಕ್ರ್ಯಾಶ್. ಸೊ ನಾನು ETFs ಮೇಲೆ ಸ್ವಲ್ಪ ಬಿಲೀವ್ ಮಾಡ್ತೀನಿ. ಈ ಸ್ಟಾಕ್ಸ್ ಕೂಡ ಇರುತ್ತೆ, ಬಟ್
ಮೋರ್ ಫೋಕಸ್ ಇಸ್ ಆನ್ ದ ETFs ಬಿಕಾಸ್ ನಾನು ಅಷ್ಟು ಮ್ಯೂಚುವಲ್ ಫಂಡ್ಗಿಂತ ಅಷ್ಟು ಬಿಲೀವ್ ಮಾಡಲ್ಲ ಬಿಕಾಸ್ ಐ ಆಮ್ ಏಬಲ್ ಟು ಗೆಟ್ ಮೋರ್ ರಿಟರ್ನ್ ದೆನ್ ಮ್ಯೂಚುವಲ್ ಫಂಡ್ ಅಂದರೆ ವೈ ವುಡ್ ಐ ವಾಂಟ್ ಟು ಡೂ ಅ ಮ್ಯೂಚುವಲ್ ಫಂಡ್. ಸೊ ನಾನೇನು ಮಾಡ್ತೀನಿ, ಐ ಟ್ರೈ ಟು ಡೂ ಸಮ್ SWP ಮಾಡ್ಬೋದು. SWP ಇಸ್ ಮ್ಯೂಚುವಲ್ ಫಂಡ್ಸ್ ಕ್ಯಾಟಗರಿಲೇ ಬರುತ್ತೆ, ಬಟ್ ನಿಮಗೆ ಇಲ್ಲಿ ಇಟ್ಸ್ ಅ ಡಿಫ್ರೆಂಟ್ ಟೈಪ್ ಆಫ್ ಥಿಂಗ್ ಬಿಕಾಸ್ ನೀವು ಇಲ್ಲಿ ವಿಡ್ರಾ ಬರ್ತಾ ಇರುತ್ತೆ ಎವ್ರಿ ತಿಂಗಳು, ಅದೊಂಥರ. ಇಲ್ಲದೆ ETFs ಮೇಲೆ ಐ ಕಂಪ್ಲೀಟ್ಲಿ ಪುಟ್ ಮೈ ಫೋಕಸ್ ಆನ್. ಓಕೆ ಸರ್ ಬೇಸಿಕ್ ಕಾಮನ್ ಪೀಪಲ್ಗೆ ಅಂಡರ್ಸ್ಟ್ಯಾಂಡ್ ಆಗಬೇಕಂದ್ರೆ ಮ್ಯೂಚುವಲ್ ಫಂಡ್ಸ್ ಅಂದರೆ ಏನು ಸರ್? ಓಕೆ, ಸಿಂಪಲಾಗಿ ಮ್ಯೂಚುವಲ್ ಫಂಡ್ ಬಗ್ಗೆ ಹೇಳ್ತೀನಿ ನಾನು. ಓಕೆ, ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಐಡಿಯಾ ಇಲ್ಲ, ಎಲ್ಲಿ ದುಡ್ಡು ಹಾಕ್ಬೇಕಂತ ನಿಮಗೆ ಗೊತ್ತಿಲ್ಲ. ನೀವು ಹೋಗ್ಬಿಟ್ಟು ಅಭಿಷೇಕ್ ಅವರು ಮ್ಯೂಚುವಲ್ ಫಂಡ್ ಹೌಸು, ಅಭಿಷೇಕ್ ಅವರು ಹೋಗ್ಬಿಟ್ಟು ತೊಗೊಳಪ್ಪ ನಾನು 10,000 ರೂಪಾಯಿ ಕೊಡ್ತೀನಿ, ನನ್ನ ದುಡ್ಡನ್ನ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡು, ಅದ್ರಲ್ಲಿ ಬರೋವಂಥ ಒಂದು ಕಮಿಷನ್ನ ನೀನಿಟ್ಕೋ, ಮಿಕ್ಕಿದ ಪ್ರಾಫಿಟ್ನ ನನಗೆ ಕೊಡು. ಇಷ್ಟೇ ಮ್ಯೂಚುವಲ್ ಫಂಡ್. ನೀವೊಂದು ಕಂಪನಿಗೆ ಕೊಡ್ತೀರಾ ನಿಮ್ಮ ದುಡ್ಡನ್ನ ಇನ್ವೆಸ್ಟ್ ಮಾಡೋಕ್ಕೆ, ನಿಮ್ಮ ದುಡ್ಡನ್ನ ಇನ್ವೆಸ್ಟ್ ಮಾಡುತ್ತೆ, ಎಕ್ಸ್ಪೆನ್ಸ್ ರೇಷಿಯೋ ಕಟ್ ಮಾಡ್ತಾರೆ, ಕಮಿಷನ್ ತೊಗೊತಾರೆ, ಎಕ್ಸಿಟ್ ಲೋಡ್ ಆಗುತ್ತೆ, ಅದಾದಮೇಲೆ ನಿಮ್ಮ ದುಡ್ಡು ಏನಿದೆ ಪ್ರಾಫಿಟ್ನ ನಿಮಗೆ ವಾಪಸ್ ಕೊಡ್ತಾರೆ. ಇದು ಸಿಂಪಲಾಗಿ ಹೇಳಿದ್ದೀನಿ ಮ್ಯೂಚುವಲ್ ಫಂಡ್ಸ್. ಇದರಲ್ಲಿ ಎಷ್ಟೊಂದು ಥರಗಳಿರುತ್ತೆ, SIP ಬರುತ್ತೆ, ಲಮ್ಸಮ್ ಇರುತ್ತೆ, ಆಮೇಲೆ ನಿಮಗೆ SWP ಬರುತ್ತೆ. ಸೊ ತುಂಬ ಥರ ಇರುತ್ತೆ, ಇಂಡೆಕ್ಸ್ ಫಂಡ್ ಮೇಲೆ ಇನ್ವೆಸ್ಟು. ಸೊ ಇಟ್ಸ್ ಅ ಲಾಟ್ ಆಫ್ ಥಿಂಗ್ಸ್. ಸೊ ಬೇಸಿಕ್ ಮ್ಯೂಚುವಲ್ ಫಂಡ್ ಇದೆ. ಸೊ ಯು ಆಸ್ ಅದರ್ಸ್ ಟು ಇನ್ವೆಸ್ಟ್ ಯುವರ್ ಮನಿ, ಸಿಂಪಲ್ ಅಷ್ಟೇ. ನನಗೆ ಕುತ್ಕೊಂಡು ಓದಿ ರಿಸರ್ಚ್ ಮಾಡೋದಕ್ಕೆ, ಬ್ಯಾಲೆನ್ಸ್ ಶೀಟ್ ಎಲ್ಲ ನೋಡೋಕೆ ಟೈಮ್ ಇಲ್ಲ. ನಾನೇನು ಮಾಡ್ತೀನಿ, ಒಳ್ಳೆ ಮ್ಯೂಚುವಲ್ ಫಂಡ್ ಕಂಪನಿ ನೋಡ್ಬಿಟ್ಟು ಅವ್ರು ಕೊಡ್ತೀನಿ ದುಡ್ಡು, ಅವ್ರು ಇನ್ವೆಸ್ಟ್ ಮಾಡ್ಬಿಟ್ಟು ಪ್ರಾಫಿಟ್ ತೆಗೆದುಕೊಡ್ತಾರೆ. ಅದರಲ್ಲೂ ಲಾಸ್ ಖಂಡಿತ ಇದೆ. ಎಸ್ ಲಾಸ್ ಖಂಡಿತ ಇದೆ ಬಿಕಾಸ್ ಇನ್ವೆಸ್ಟ್ ಮಾಡ್ತಿರೋರು ಮನುಷ್ಯರೇ ಅಟ್ ದ ಎಂಡ್ ಆಫ್ ದ ಡೇ. ಓಕೆ, ಅವ್ರಿಗೂ ಕೂಡ ಮಾರ್ಕೆಟ್ ಸಿಚುವೇಶನ್ಸ್ ಅರ್ಥ ಆಗಲ್ಲ. ಮಾರ್ಕೆಟ್ ಮಹಾರಾಜ ಹೇ ಅಂತ ಒಂದು ಸೇಯಿಂಗ್ ಇದೆ. ಸೊ ಇಟ್ ಈಸ್ ದ ಕಿಂಗ್, ಅದು ಯಾರಿಗೂ ಬಗ್ಗೋರಲ್ಲ, ಅದಕ್ಕೆ ಇಷ್ಟ ಬಂದಂಗೆ ಅದು ಮೂವ್ ಆಗುತ್ತೆ. ಸೊ ಇಟ್ಸ್ ಲೈಕ್ ದಟ್. ಸರ್ IPO ಅಂದರೆ ಏನು ಸರ್? ಸೊ IPO ಅಂದರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ. ಸೊ ಯಾವುದನ್ನೋ ಒಂದು ಕಂಪನಿ ಫಸ್ಟ್ ಸ್ಟಾಕ್ ಮಾರ್ಕೆಟ್ಗೆ ಕಾಲಿಡಬೇಕಂದಾಗ ಫಸ್ಟು IPO ಇಶ್ಯೂ ಮಾಡ್ತಾರೆ. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಕಂಪನಿಗೆ ಬೆಳೆಯೋಕ್ಕೆ ಕ್ಯಾಪಿಟಲ್ ಅಂತ ಅವಶ್ಯಕತೆ ಇರುತ್ತೆ. ಸೊ ಕಂಪನಿ ಸ್ಟಾರ್ಟಿಂಗಲ್ಲಿದ್ದರೆ ಅಪ್ಪ ಅಮ್ಮನ ತೊಗೊತಾರೆ ಆ್ಯಸ್ ಅ ಫೌಂಡರ್, ಇಲ್ಲಾಂದರೆ ಸ್ವಲ್ಪ ಬ್ಯಾಂಕಿನ ಲೋನ್ ತೊಗೊತಾರೆ, ಮೇ ಬಿ ಏಂಜಲ್ ಇನ್ವೆಸ್ಟರ್ಸ್ ಹತ್ರ ಹೊರಟೋಗ್ತಾರೆ, ಇನ್ಕ್ಯುಬೇಟರ್ಸ್ ಹತ್ರ ಹೊರಟೋಗ್ತಾರೆ, ವೆಂಚರ್ ಕ್ಯಾಪಿಟಲ್ ಹತ್ರ ಹೊರಟೋಗ್ತಾರೆ. ಬಟ್ ಒಂದು ಸ್ಟೇಜ್ ಆದಮೇಲೆ ದೇ ನೀಡ್ ಮೋರ್ ಫಂಡ್, ಇನ್ನೂ ಜಾಸ್ತಿ ದುಡ್ಡು ಬೇಕಾಗುತ್ತೆ ಕಂಪ್ನಿ ಓಡಿಸೋಕ್ಕೆ. ಓಕೆನಾ, ತುಂಬ ದೊಡ್ಡ ಪ್ರಾಜೆಕ್ಟ್ಸ್ ಇರುತ್ತೆ, ಅದಕ್ಕೆಲ್ಲ ಸಣ್ಣ ಪುಟ್ಟ ದುಡ್ಡು ಸಾಲಲ್ಲ. ಸೊ ಅವ್ರು ಏನು ಮಾಡ್ತಾರೆ, ಪಬ್ಲಿಕ್ ಹತ್ರ ಬರ್ತಾರೆ ನಮ್ಮ ಹತ್ರ ದುಡ್ಡು ಕೇಳೋಕ್ಕೆ. ಸೊ ಅವರು ಸ್ಟಾಕ್ ಮಾರ್ಕೆಟ್ಗೆ ಕಾಲಿಡುವಂಥ ಸಿಚುವೇಶನ್ ನಾವು ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ ಹೇಳ್ತೀನಿ, IPO ಅಂತ. ಸೊ ಅವರು ಇಲ್ಲಿ ಬಂದಾಗ ಸೊ ನಾವೆಲ್ಲ ಅವ್ರ ದುಡ್ಡು ಮೇಲೆ ಇನ್ವೆಸ್ಟ್ ಮಾಡ್ತೀವಿ. ಅವ್ರೇನು ಹೇಳ್ತಾರೆ, ನೋಡಪ್ಪ ನನ್ನ ಕಂಪನಿ ಇಷ್ಟಿದೆ, ನಿನಗೆ ಕಂಪನೀಲಿ ಒಂದು ಸ್ವಲ್ಪ ಭಾಗ ತೊಗೋ, ಅದ್ರ ಬದಲು ನಿನ್ನ ದುಡ್ಡು ನನಗೆ ಕೊಡು, ನಾನು ನಿಮ್ಮ ದುಡ್ಡೆಲ್ಲ ತೊಗೊಂಡು ನಾನು ಕಂಪನಿ ಬೆಳೆಸ್ತೀನಿ, ಆ ಕಂಪನಿ ನನಗೇನು ದುಡ್ಡಲ್ಲಿ ಏನು ಪ್ರಾಫಿಟ್ ಆಗುತ್ತೆ ಅದರಲ್ಲಿ ನಿಮ್ಗೊಂದು ಸ್ವಲ್ಪ ಕೊಡ್ತೀನಿ, ಆ ಸ್ವಲ್ಪ ದುಡ್ಡೇ ನಿಮ್ಮ ಶೇರ್ ಪ್ರೈಸ್ ಬೆಳೆಯೋದು. ಓಕೆನಾ, ಸೊ ನೀವು 50 ರೂಪಾಯಿ ಏನೋ ಶೇರ್ ತೊಗೊಂಡಿರ್ತಾರೆ, ಅದು 70 ರೂಪಾಯಿ ಏನಕ್ಕಾಗುತ್ತೆ, ಬಿಕಾಸ್ ಕಂಪನಿಯಲ್ಲಿ ನಿಮ್ಮ ದುಡ್ಡು ತೊಗೊಂಡು ಪ್ರಾಫಿಟ್ ಮಾಡಿ ನಿಮಗೆ ವಾಪಸ್ ಕೊಡ್ತಿರೋ ಥರ. ಸೊ ಸಿಂಪಲಾಗಿ ಅಷ್ಟು ಅರ್ಥ ಮಾಡ್ಕೊಳ್ಳಿ, ಬಿಕಾಸ್ ಕಂಪನಿ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಮೇಲೂ ಕೂಡ ಬೆಳೀತಾ ಇರುತ್ತೆ. ಓಕೆ, ತುಂಬ ಸಿಂಪಲ್ ಆಗಿ ಸರಳ ಭಾಷೆಯಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀರಾ ಸರ್. ಓಪ್ ಆಡಿಯನ್ಸ್ಗೆಲ್ಲ ಅಂಡರ್ಸ್ಟ್ಯಾಂಡ್ ಆಗಿರುತ್ತೆ ಇದು. ಮನೋಜ್ ಸರ್, ನೆಕ್ಸ್ಟ್ ನಾವು ಫ್ಯೂಚರಿಸ್ಟಿಕ್ ಆಗಿ ಇನ್ವೆಸ್ಟ್ ಮಾಡಬೇಕು ಅಂದರೆ ನಿಮ್ಮ ಪ್ರಕಾರ ಬೂಮ್ ಆಗಂತಹ 3 ಸೆಕ್ಟರ್ ಯಾವ್ದು ಇರ್ಬೋದು ಸರ್? ಸಿ ನಾಟ್ ಜಸ್ಟ್ ಮೀ, ಎಷ್ಟೊಂದು ಜನ ರಿಸರ್ಚ್ ಅನಲಿಸ್ಟ್ ಎಲ್ಲ ಹೇಳೋ ಮಾತಿದು ನಾನು ಕೇಳಿದ್ದೀನಿ. ಸೊ ನಾನು ಹೇಳ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಇಟ್ಸ್ ಆಲ್ ಅಬೌಟ್ ದ ವರ್ಲ್ಡ್ ಟಾಕಿಂಗ್ ಅಬೌಟ್ ಇಟ್. ಒಂದು EV, ಸೋಲಾರ್, AI, ಈ 3 ಸಿಕ್ಕಾಪಟ್ಟೆ ಬೂಮ್ ಆಗ್ತಿದೆ ಫ್ರಮ್ ಪಾಸ್ಟ್ 1 ಇಯರ್ ನಾನು ಅಬ್ಸರ್ವ್ ಮಾಡ್ದಂಗೆ. AI ನೀವು ನೋಡ್ಬೋದು, ಒಂದು ವೀಡಿಯೋ ಎಡಿಟಿಂಗು ಕೂಡ AI ಬಂದುಬಿಟ್ಟಿದೆ ಇವಾಗ, ರೈಟ್? ಒಂದು ನಿಮಗೆ ಶೂಟಿಂಗ್ ಮಾಡಬೇಕಂದ್ರೆ AI ಬಂದುಬಿಟ್ಟಿದೆ, ಸ್ಕ್ರಿಪ್ಟ್ ಬರಿಬೇಕಂದ್ರೆ AI ಬಂದುಬಿಟ್ಟಿದೆ, ನೀವು ಇನ್ನೂ ಸ್ಕೂಲಲ್ಲಿ ಪ್ರಾಜೆಕ್ಟ್ ಮಾಡಬೇಕಂದ್ರೆ ChatGPT ಇವಾಗೆಲ್ಲ ಜನ ಯೂಸ್ ಮಾಡ್ತಾರೆ. ಸೊ ತುಂಬ AI ಇನ್ಫ್ಲುಯೆನ್ಸ್ ಇದೆ ಇವಾಗ. ಓಕೆ, ಇಟ್ ಇಸ್ ಗ್ರೋಯಿಂಗ್. ಮುಂಚೆ ಇವಾಗ ಅದಕ್ಕೆ ಪ್ರೀಮಿಯಂ ಪ್ಲ್ಯಾನ್ಸ್ ಸಬ್ಸ್ಕ್ರಿಪ್ಷನ್ ತೊಗೊಬೇಕಾಗುತ್ತೆ. ಸೊ AI ಇಸ್ ಗೋಯಿಂಗ್. ಆ್ಯಂಡ್ ನಮಗೆ ಸೋಲಾರ್ ಪ್ಲ್ಯಾಂಟ್ಸ್ ಇವಾಗ ಸಿಕ್ಕಾಪಟ್ಟೆ ಅದನ್ನು ಬೆಳೆಸಬೇಕು ಅಂತ ಇದ್ದಾರೆ, ಬಿಕಾಸ್ ಎಲೆಕ್ಟ್ರಿಸಿಟಿನ ಜನ್ರೇಟ್ ಮಾಡಬೇಕಲ್ಲ. ಸೊ ಅದರಿಂದ ಸ್ವಲ್ಪ ಸೋಲಾರಿಂದ ಯೂಸ್ ಮಾಡೋಣ ಅಂತ. ಆ್ಯಂಡ್ EV ಸೆಕ್ಟರ್ಸ್ ನೋಡ್ಬೋದು ನೀವು, ನಮ್ಮದು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ನಮ್ಮದು ನಿತಿನ್ ಗಡ್ಕರಿ ಕೂಡ ಹೇಳಿದ್ದಾರೆ ಅದ್ರ ಬಗ್ಗೆ. ಸೊ ಡೀಸೆಲ್ ಕಾರ್ಸ್ನ ಬೇಗ ನಿಲ್ಲಿಸ್ಬೇಕು, ನಾವು ನಿಲ್ಲಿಸಲಿಲ್ಲ ಅಂದರೆ ಇದ್ರ ಮೇಲೆ ಟ್ಯಾಕ್ಸ್ ಹಾಕ್ತೀವಿ ನಾವು, ನೀವು ಮಾರಕ್ಕೂ ಆಗಬಾರ್ದು ಅಂತ ಎಲ್ಲ ಹೇಳಿದ್ದಾರೆ. ದಟ್ ಮೀನ್ಸ್ ದ ಗೌರ್ಮೆಂಟ್ ಆಗಿರ್ಬೋದು, ದ ವರ್ಲ್ಡ್ ವಾಂಟ್ಸ್ ಅಸ್ ಟು ಗೋ ಟು EVs. ನೀವು ಕಾರುಗಳು ನೋಡ್ಬೋದು, ಇವಾಗ ಜಾಸ್ತಿ EV ಕಾರ್ಸ್ನ ಜಾಸ್ತಿ ಬರ್ತಾರೆ, ಡೀಸೆಲ್ ಕಾರ್ಸ್, ಪೆಟ್ರೋಲ್ ಕಾರ್ಸ್ನ ಜಾಸ್ತಿ ಲಾಂಚ್ ಕೂಡ ಮಾಡ್ತಿಲ್ಲ ಇವಾಗ. ದಟ್ ಮೀನ್ಸ್ ನಮಗೆ ಇವಾಗ EV ಸೆಕ್ಟರ್ ಮೇಲೆ ಗ್ರೋತ್ ಆಗೇ ಕಾಣಿಸುತ್ತೆ. ಎಲ್ಲರೂ ಅಂತಾರೆ ದೀಸ್ 3 ಆರ್ ದ ಫ್ಯೂಚರ್ ಅಂತ, ದೀಸ್ ಆರ್ ದ ಪ್ರೆಸೆಂಟ್. ಹಿಡಿದ್ರೆ ಇವಾಗ ಹಿಡಿಬೇಕು, ಓಕೆನಾ? ಕೆರೆಯಲ್ಲಿ ಮೀನು ಯಾವಾಗ ಹಿಡಿಬೇಕು, ಮೀನಿದ್ದಾಗ ಹಿಡಿಬೇಕು. ಎಲ್ಲ ಮೀನೆಲ್ಲ ಒಟ್ಟೋದ್ಮೇಲೆ ಏನು ಮೀನು ಹಿಡಿಯೋಕ್ಕಾಗಲ್ಲ. ಸೊ ಆ ಥರ. ಸೊ ಪೀಪಲ್ ಆರ್ ಟೆಲ್ಲಿಂಗ್, ರಿಸರ್ಚ್ ಅನಲಿಸ್ಟ್ ಆಗಿರ್ಬೋದು, ಆಲ್ ದ ಬಿಗ್ ಇನ್ವೆಸ್ಟರ್ಸ್ ಎಲ್ಲ ಇದೇ ಹೇಳ್ತಾರೆ, ಈ 3 ಸೆಕ್ಟರ್ ಏನಿದೆ ತುಂಬ ಬೂಮ್ ಆಗೋ ಚಾನ್ಸಸ್ ಇರುತ್ತೆ. ಬಿಕಾಸ್
ದೀಸ್ ಈಸ್ ಇವಾಗಿನ್ನು ಸ್ಟಾರ್ಟಿಂಗ್ ಸ್ಟೇಜ್ ಇದ್ರದ್ದು ಅಂತ. ಓಕೆ ಸರ್, ನಿಮ್ಮ ಮೋಟಿವೇಶನ್ ಯಾರು ಸರ್? ಸೊ ರೈಟ್ ನಾವು ಮೋಟಿವೇಶನ್ ಅನ್ನೋದಕ್ಕಿಂತ ಐ ಟ್ರೈ ಟು ಫೈಂಡ್ ಇನ್ಸ್ಪಿರೇಷನ್ ಫ್ರಮ್ ಎವ್ರಿ ಒನ್, ಎಲ್ಲರಿಂದ. ಓಕೆನಾ, ವರ್ಕಿಂಗ್ ಆನ್ ಯುವರ್ ಡ್ರೀಮ್ಸ್, ನಿಮ್ಮ ಕನಸನ್ನ ನೀವು ಪೂರೈಸಬೇಕು ಅಂತಾಗ ಯು ಡೋಂಟ್ ನೀಡ್ ಅ ಮೋಟಿವೇಶನ್, ಆಲ್ ಯು ನೀಡ್ ಇಸ್ ಅ ಡಿಸಿಪ್ಲಿನ್. ಓಕೆನಾ, ನೀವು ಮಾಡ್ತಿದ್ದೀರಾ ಬಿಕಾಸ್ ನೀವು ಮಾಡಬೇಕು ಅಷ್ಟೇ. ಮೋಟಿವೇಶನ್ ಹುಡ್ಕೋಕ್ಕೆ ಹೋದರೆ ಇವತ್ತು ನಾಳೆ ಅದಾದಮೇಲೆ ಮೋಟಿವೇಶನ್ ಡೌನ್ ಆಗೋಗುತ್ತೆ. ಸೊ ಮೋಟಿವೇಶನ್ ಇಲ್ಲ, ಎಲ್ಲರಿಗೂ ಎಲ್ಲ ದಿವಸ ಇಷ್ಟ ಆಗಲ್ಲ. ವಿರಾಟ್ ಕೊಹ್ಲಿಗೂ ದಿನ ಕ್ರಿಕೆಟ್ ಆಡೋಕ್ಕೆ ಇಷ್ಟ ಇರಲ್ಲ, ನನಗೂ ದಿನ ಟ್ರೇಡಿಂಗ್ ಮಾಡೋಕ್ಕೆ ಇಷ್ಟ ಇರಲ್ಲ. ಸೊ ಒಂದೊಂದು ದಿವಸ ಬರುತ್ತೆ, ಯು ಹ್ಯಾವ್ ಟು ಅಡ್ಜಸ್ಟ್, ಯು ಹ್ಯಾವ್ ಟು ಮೂವ್ ಆನ್. ಸೊ ಅದನ್ನು ಕ್ಯಾರಿ ಮಾಡಿದ್ರೆ ಡಿಸಿಪ್ಲಿನ್. ಓಕೆ, ಡಿಸಿಪ್ಲಿನ್ ಇಟ್ಕೊಂಡ್ರೆ ಮೋಟಿವೇಶನ್ ಅಗತ್ಯ ಇರಲ್ಲ. ನಿಮಗೆ ಗೋಲ್ಸ್ ಮೇಲೆ ನಾನು ವರ್ಕ್ ಮಾಡಬೇಕು, ನನಗೆ ಡಿಸಿಪ್ಲಿನ್ ಇದೆ, ದಟ್ಸ್ ಆಲ್ ಯು ನೀಡ್. ವೆರಿ ನೈಸ್ ಸರ್. ಸರ್ ಈಗ ಬೇರೆ ಥರ ಕೇಳ್ತೀನಿ, ಅದೇ ಕ್ವಶನ್ ಬೇಜಾರು ಮಾಡ್ಕೊಬೇಡಿ. ನಿಮ್ಮ ಫೇವ್ರೆಟ್ ಟ್ರೇಡರ್ ಯಾರು ಸರ್? ನನ್ನ ಫೇವ್ರೇಟ್ ಟ್ರೇಡರ್ ಇಸ್ ರಾಕೇಶ್ ಜುಂಜುನ್ವಾಲ, ವಿಜಯ್ ಕೆಡಿಯಾ. ಓಕೆನಾ, ಬಿಕಾಸ್ ಹರ್ಷದ್ ಮೆಹ್ತಾ ಟೈಮಲ್ಲಿ ಅದನ್ನು ಟ್ರೇಡಿಂಗ್ ಸ್ವಲ್ಪ ಅವ್ರದ್ದು ಕಾಂಟ್ರವರ್ಸೀಸ್ ಕೂಡ ಇದೆ. ಸೊ ನಾನು ಅದರಿಂದ ಅಷ್ಟು ನಾನು ಕಾಲ ನೋಡಿಲ್ಲ ಕೂಡ. ಐ ಆಮ್ ಸೀಯಿಂಗ್ ವಿಜಯ್ ಕೆಡಿಯಾ ಮಾತು ಚೆನ್ನಾಗಿ ಮಾತಾಡ್ತಾರೆ. ಸೊ ಒಂದು ಅವ್ರ ಥಿಂಕಿಂಗ್ ಅಬೌಟ್ ದ ಸ್ಟಾಕ್ಸ್ ಈಸ್ ವೆರಿ ಗುಡ್. ರಾಕೇಶ್ ಜುಂಜುನ್ವಾಲ ಅವರು ಅಷ್ಟೇ. ಓಕೆ, ಸೊ ಅವ್ರಿಗೆ ಹೇಳ್ಕೊಡೋದು ಫೈನಿ ಇರುತ್ತೆ, ಸೊ ಅರ್ಥ ಆಗುತ್ತೆ ಜನಕ್ಕೆ. ಆ್ಯಂಡ್ ಮೋರ್ ಓವರ್ ದೇ ಆರ್ ಇನ್ಸ್ಪಿರೇಷನ್ಸ್. ಅವರು ಕೂಡ ಒಂದು ಕಾಲದಿಂದ ಕೆಳಗಡೆಯಿಂದನೇ ಮೇಲೆ ಬಂದಿರೋರು. ದೇ ಟುಕ್ ಟೈಮ್, ಅವರು ಹೇಳ್ಕೊಟ್ಟಿದ್ದಾರೆ, ನೋಡಪ್ಪ ನಾನು ಇವತ್ತಲ್ಲ ಒಂದೇ ದಿವಸದಲ್ಲ ಪ್ರಾಫಿಟ್ ಮಾಡಿರೋದು, ನಾನು ಇಷ್ಟು ವರ್ಷ ಕಷ್ಟಪಟ್ಟಿದ್ದೀನಿ ಅಂತ. ಸೊ ಅದೊಂದು ಇನ್ಸ್ಪಿರೇಷನ್ ಆದಾಗ ನಿಮ್ಮ ತಲೆಯಲ್ಲಿರುತ್ತೆ. ಯಾರೋ ಒಬ್ಬರನ್ನ ನೀವು ಫೋನಲ್ಲಿ ನೋಡ್ಬಿಟ್ಟು ಗುರು ಇವನು 1 ಲಕ್ಷ ದಿನಕ್ಕೆ ದುಡಿತಾನೆ ಅನ್ನೋ ಬದಲು ಎಲ್ಲಿಂದ ಎಲ್ಲಿವರೆಗೂ ಬಂದು ಎಷ್ಟು ವರ್ಷ ತೊಗೊಂಡಿದ್ದಾರೆ ರಾಕೇಶ್ ಜುಂಜುನ್ವಾಲ ಅವರು, ವಿಜಯ್ ಕೆಡಿಯಾ ಅವರು. ತುಂಬ ಟೈಮ್ ತೊಗೊಂಡು ಕೆಳಗಡೆಯಿಂದ ಬಂದಿರೋರು, ನಿಧಾನಕ್ಕೆ ಬಂದಿರೋರು, ಬ್ಯಾಂಕ್ರಪ್ಟ್ ಆಗಿರೋರು, ಪದೇ ಪದೇ ಕ್ಯಾಪಿಟಲ್ ವೈಪೌಟ್ ಮಾಡ್ಕೊಂಡು ಬಂದಿರೋರು. ಹಂಗಂತ ಕ್ಯಾಪಿಟಲ್ ಹಾಕ್ಬೇಕಂತ ಅಲ್ಲ, ಎವ್ರಿ ಸಿಂಗಲ್ ಟೈಮ್ ರಿಸ್ಕ್ ರಿವಾರ್ಡ್ನ ಮೇಂಟೈನ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಎವ್ರಿ ಸಿಂಗಲ್ ಟೈಮ್. ಸೊ ರಾಕೇಶ್ ಜುಂಜುನ್ವಾಲ, ವಿಜಯ್ ಕೆಡಿಯಾ ಆರ್ ಅಕಾರ್ಡಿಂಗ್ ಟು ಮೀ ಮೈ ಫೇವ್ರೇಟ್. ಓಕೆ, ವೆರಿ ನೈಸ್ ಸರ್. ಸರ್, ವೆಸ್ಟರ್ನ್ ಕಂಟ್ರೀಸು ಮ್ಯಾಕ್ಸಿಮಮ್ ಪಾಪ್ಯುಲೇಷನ್ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅವ್ರ ಕಂಟ್ರೀಸ್ ಡೆವಲಪ್ ಆಗಿದೆ, ಮ್ಯಾಕ್ಸಿಮಮ್ ಇನ್ಕಮ್ ಇದೆ, ಲಕ್ಸುರಿ ಲೈಫ್ ಬದುಕ್ತಿದ್ದಾರೆ. ಬಟ್ ನಮ್ಮ ದೇಶದಲ್ಲಿ ನೋಡಿದ್ರೆ ನನಗೆ ಗೊತ್ತಿರೋ ಅರೌಂಡ್ 3 to 3.5% ಪಾಪ್ಯುಲೇಷನ್ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ ಸರ್. ವಾಟ್ ಯು ಫೀಲ್? ನಿಮ್ಗೆ ಯಾಕೆ ಈ ಥರ ಬರೀ 3.5% ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ ಅನಿಸುತ್ತೆ? ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ಮಕ್ಕಳು ಯಾವಾಗ ಸ್ಕೂಲ್ಗೆ ಹೋಗ್ತಾರಲ್ಲ, ಅಪ್ಪ ಅಮ್ಮ ಏನು ಹೇಳ್ಕೊಡ್ತಾರೆ? ಚೆನ್ನಾಗಿ ಓದು, ಒಂದು ಒಳ್ಳೆ ಕೆಲಸ ತಗೋ ಅಂತ ಹೇಳ್ಕೊಡ್ತಾರೆ. ನೀವು ಯಾವಾಗೂ ಕೇಳಿರಲ್ಲ ಅಪ್ಪ ಅಮ್ಮ ನೀನು ಚೆನ್ನಾಗಿ ಓದು, ಒಳ್ಳೆ ಬಿಸ್ನೆಸ್ ಮಾಡು, ಒಳ್ಳೆ ಕಂಪ್ನಿಗೆ ಸೇಲ್ ಮಾಡು, ಇಲ್ಲಾಂದ್ರೆ ಒಳ್ಳೆ ಬಿಸ್ನೆಸ್ ಮಾಡು, ಆ ಥರ ಕೇಳೋದು ಕಡಿಮೆ ಇರುತ್ತೆ. ಈ ಥರ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟಿಂಗ್ ಮಾಡು, ದುಡ್ಡನ್ನು ಬೆಳೆಸೋಂಥ ಈ ಫೈನಾನ್ಷಿಯಲ್ ಎಜುಕೇಷನ್ ಆಗಿರ್ಬೋದು, ಇದು ನಮಗೆ ಸ್ಕೂಲಲ್ಲಿ ಹೇಳ್ಕೊಡಲ್ಲ. ಎಜುಕೇಷನ್ ಸಿಸ್ಟಮ್ ಬಗ್ಗೆ ನನಗೆ ಸ್ವಲ್ಪ ಏನಾಗುತ್ತೆ ಅಂದರೆ, ಟು ಲಿವ್ ಅ ಹ್ಯಾಪಿ ಲೈಫ್ ನಿಮ್ಗೇನು ಬೇಕೋ ಅದನ್ನು ಹೇಳ್ಕೊಡಲ್ಲ. ಟ್ಯಾಕ್ಸೇಷನ್ ಬಗ್ಗೆ ಹೇಳ್ಕೊಡಲ್ಲ, ನಿಮಗೆ ಫೈನಾನ್ಸ್ ಬಗ್ಗೆ ಹೇಳ್ಕೊಡಲ್ಲ, ಲಾ ಬಗ್ಗೆ ಹೇಳ್ಕೊಡಲ್ಲ, ಸ್ವಲ್ಪ ಅಲ್ಲಿ ನಿಮಗೆ ಪರ್ಸ್ನಲ್ ಹೆಲ್ತ್ ಬಗ್ಗೆ ಹೇಳ್ಕೊಡಲ್ಲ. ಸೊ ಅದನ್ನು ಮೇನ್ ಥಿಂಗ್ಸ್ ಏನು ಬೇಕು ಜೀವನಕ್ಕೆ, ದಟ್ ಸ್ಕೂಲ್ಸ್ ಆರ್ ನಾಟ್ ಟೀಚಿಂಗ್ ಅಕಾರ್ಡಿಂಗ್ ಟು ಮೀ. ಓಕೆನಾ, ಸೊ ಅದನ್ನು ಬೆಳೆದಾಗ ಅಪ್ಬ್ರಿಂಗಿಂಗ್ ಕೂಡ ಇರಬೇಕು ಆಗುತ್ತೆ ಅಲ್ವಾ? ಬಿಕಾಸ್ ಎಲ್ಲರೂ ಅಷ್ಟು ನೀವು ದೊಡ್ಡ ಕನಸು ಕಾಣಿದ್ರೆ ಏನು ಗುರು ಇದೆಲ್ಲ ಆಗ ಸಾಧ್ಯನಾ, ಚಿಕ್ಕದು ಕಾಣು, ಎಟಕ್ಕೆ ಅಂಥದ್ದು ನೋಡು ಅಂತಾರೆ. ಏನಕ್ಕೆ? ಡ್ರೀಮ್ ಬಿಗ್, ಕೀಪ್ ಬಿಲೀವ್ ಆನ್ ಯುವರ್ ಸೆಲ್ಫ್, ಅದ್ರ ಮೇಲೆ ವರ್ಕ್ ಮಾಡ್ತಾ ಹೋಗಿ, ಡೆಫಿನೆಟ್ಲಿ ಆಗುತ್ತೆ. ಆ್ಯಂಡ್ ಇದು ರೀಸನ್ ಏನು ಇಂಡಿಯಾದಲ್ಲಿ ಕಡಿಮೆ ಆಗ್ತದೆ ಅಂದರೆ ಇದಕ್ಕೆ, ಬಿಕಾಸ್ ಚೈಲ್ಡ್ ಮೈಂಡ್ಗೆ ಆಗುತ್ತೆ, ಕೆಲಸ ನೋಡು, ಲುಕ್ ಫಾರ್ ಅ ಜಾಬ್ ಅಂತ. ಅವ್ರಿಗೆ ಡಾಕ್ಟರ್, ಇಂಜಿನಿಯರ್ ಒಂದು ಸ್ಪೆಸಿಫಿಕ್ ಒಂದು ಪ್ರೊಫೆಷನ್ ಇಲ್ಲ ಅಂದರೆ ನೀನು ಸಕ್ಸಸ್ಫುಲ್ ಅಲ್ಲ, ಅದೊಂದು ಬಂದ್ಬಿಡುತ್ತೆ. ಆ್ಯಂಡ್ ದುಡ್ಡಿನ ಪ್ರಕಾರನೇ ಜಡ್ಜ್ ಮಾಡ್ತಾರೆ ಸಕ್ಸಸ್ಫುಲ್ ಅಂದರೆ. ವೈ ನಾಟ್ ಚೂಸ್ ಸಮ್ ಕರಿಯರ್ ವಿಚ್ ವಿಲ್ ನೀವು ಕೂಡ ಮಾಡೋಕ್ಕೆ ಇಷ್ಟಪಡ್ತೀರಾ ಅಂತ, ರೈಟ್? ಸೊ ಅದೊಂದು ರೀಸನಿಂದ ಜನ ಎದುರ್ತಾರೆ. ಆ್ಯಂಡ್ ಇಲ್ಲಿ ರಿಸ್ಕ್ ಟೇಕಿಂಗ್ ಸ್ವಲ್ಪ ಕಡಿಮೆ ಇಂಡಿಯಾದಲ್ಲಿ. ಜನಕ್ಕೆ ರಿಸ್ಕ್ ಟೇಕರ್, ನೀವೆಂಥ ದೊಡ್ಡ ಅಸೆಟ್ ಕ್ಲಾಸಸ್ ಮಾಡಿ ಜನ ಮಾಡಿದೆ FD ಇಲ್ಲ ಚೀಟಿ, ರೈಟ್? ಸೊ ಇಷ್ಟಲ್ಲೇ ಕೂತ್ಕೊಂಡಿರ್ತಾರೆ. ಬೇಕಂದರೆ ಸ್ವಲ್ಪ ಬೇರೆ ದುಡ್ಡು ಎಲ್ಲೆಲ್ಲೋ ಲೋನ್ಗಳು ಕೊಟ್ಬಿಡ್ತಾರೆ ಫ್ರೆಂಡ್ಸ್ಗಳಿಗೆ. ಬಟ್ ಶೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಲ್ಲ. ಬಿಕಾಸ್ ಮಾಡಿದವ್ರು ಏನು ಮಾಡ್ತಾರೆ, ಫ್ಯೂಚರ್ ಆಪ್ಷನ್ಸ್ ಮಾಡ್ತಾರೆ. ಅವ್ರು ಹೇಳ್ತಾರೆ ಗುರು ನಾನು ಲಾಸ್ ಮಾಡ್ಕೊಂಬಿಟ್ಟೆ ಅಂತ ಹೇಳ್ತಾರೆ. ಸೊ ಫ್ಯೂಚರ್ ಆಪ್ಷನ್ಸ್ ಮಾಡೋ ಅದಕ್ಕಂತ ಒಂದು ರೀತಿ ಇದೆ, ಕಲಿಯುವಂಥ ರೀತಿ, ಯಾವ ರೀತಿ ಇನ್ವೆಸ್ಟ್ ಮಾಡಬೇಕಂತ. ಸೊ ಅದನ್ನು ನೋಡಲ್ಲ. ಯೂಶಲಿ ಪೀಪಲ್ ಡೋಂಟ್ ಟೀಚ್ ಇಟ್. ಪ್ರೈಸ್ ಆ್ಯಕ್ಷನ್ ಅಂತಾರೆ. ನಾನು ಪರ್ಸ್ನಲಿ ಬಿಲೀವ್ ಮಾಡಲ್ಲ ಪ್ರೈಸ್ ಆ್ಯಕ್ಷನಲ್ಲಿ. ಸೊ ಆಪ್ಷನ್ ಮಾಡಬೇಕಂದ್ರೆ ಆಪ್ಷನ್ ಚೈನ್ ನೋಡಿ ಬಿಲೀವ್ ಮಾಡಿ. ಸೊ ಆಪ್ಷನ್ ಚೈನ್ ಬಗ್ಗೆ ನಿಮ್ಗೆ ಐ ಡೋಂಟ್ ಥಿಂಕ್ ಎಲ್ಲೂ ನಿಮಗೆ ಹೇಳಿಲ್ಲ. ಓಕೆ, ಇಂಡಿಯಾದಲ್ಲಿ ವೆರಿ ರೇರ್ 1 or 2 3 ಟೀಚರ್ಸ್ ಹೇಳ್ಕೊಡ್ತಾರೆ ಅಷ್ಟೇ ಅದ್ರ ಬಗ್ಗೆ. ಫೇಮಸ್ ಅಲ್ಲ, ಬಟ್ ದಟ್ ಈಸ್ ವಾಟ್ ಮೇಕಿಂಗ್ ಪ್ರಾಫಿಟ್. ನಾನು ನಮ್ಮ ಸ್ಟೂಡೆಂಟ್ಸ್ಗೆ ಅದನ್ನೇ ಹೇಳ್ಕೊಡೋದು, ಆಪ್ಷನ್ ಚೈನ್ ಸ್ಟ್ರಾಟಜಿ ಅಂತ. ಒನ್ ಥಿಂಗ್ ಅಬ್ಸರ್ವ್ ಮಾಡಿದ್ದೀವಿ ನಾವು ಮಾರ್ಕೆಟಲ್ಲಿ ಅಂದರೆ, ನಮ್ಮ ಸ್ಟೂಡೆಂಟ್ಸು ನೋಡ್ತಾರೆ, ಮಾರ್ಕೆಟ್ ಏನಂತ ರೌಂಡ್ ನಂಬರ್ಸ್ ಹತ್ರನೇ ಬಂದು ರಿವರ್ಸ್ ಆಗುತ್ತೆ. ನೀವು ನೋಡ್ಬೋದು,
ಇವತ್ತು ನಾಳಿನ ಮಾರ್ಕೆಟೇ ತೊಗೊಳ್ಳಿ ನೀವು, ಸಪೋರ್ಟ್ ರೆಸಿಸ್ಟೆನ್ಸ್ ಡ್ರಾ ಮಾಡಿ, ಲೆಟ್ಸ್ ಟೇಕ್ 25,400 25,700 ಎರಡು ರೌಂಡ್ ನಂಬರ್ಸೇ, ಇಲ್ಲಿಂದನೇ ರಿವರ್ಸ್ ಆಗ್ತಾ ಇರುತ್ತೆ. ಇಲ್ಲ ಎಲ್ಲೆಲ್ಲಿ ಬೌನ್ಸ್ ತೊಗೊಂಡುತ್ತೋ ಅಲ್ಲೆಲ್ಲ ರೌಂಡ್ ನಂಬರ್ಸ್ ಇರುತ್ತೆ. ಅಬ್ಸರ್ವ್ ಮಾಡಿ, ಏನಕ್ಕೆ ಆಪ್ಷನ್ ಚೈನಲ್ಲಿ ಸ್ಟ್ರೈಕ್ ಪ್ರೈಸಸ್ಸು ರೌಂಡ್ ನಂಬರ್ಸಲ್ಲೇ ಇರುತ್ತೆ. ಸೊ ಅಲ್ಲಿಂದು ನಿಮಗೆ IVಸು, ಓಪನ್ ಇಂಟ್ರೆಸ್ಟ್, ವಾಲ್ಯೂಮ್ಸ್ ಆಗಿರ್ಬೋದು, ಬೇರೆ ಥರ ನಿಮಗೆ ಗ್ರೀಕ್ಸ್ ಇರುತ್ತೆ ನಿಮ್ಮದು, ಡೆಲ್ಟಾ ಗಾಮ, ಡೆಲ್ಟಾ ಮೇಲೆ ವೇಗ ಎಲ್ಲ ತುಂಬ ಡಿಪೆಂಡ್ ಆಗುತ್ತೆ ಆಪ್ಷನ್ಸ್ ಟ್ರೇಡಿಂಗ್ ಮಾಡಬೇಕಾದ್ರೆ. ಸೊ ಅದೆಲ್ಲ ಜನ ನೋಡೋಲ್ಲ, ಬ್ರೇಕ್ಔಟ್ ಆಯಿತು ತಗೋ ಅಂತಾರೆ. ಐ ಡೋಂಟ್ ಥಿಂಕ್ ದಟ್ ವಿಲ್ ವರ್ಕ್. ಆ ಥರ ಮಾಡ್ತಾ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಬಿಲೀವ್ ಸಿಸ್ಟಮ್ ಏನಿದೆ ಕಡಿಮೆ ಆಗ್ತಾ ಬರುತ್ತೆ. ಅದಾದಮೇಲೆ ಲಾಸ್ ಮಾಡ್ಕೊತ ಊರವ್ರಿಗೆಲ್ಲ ಹೇಳ್ತಾರೆ ನಾನು ಲಾಸ್ ಮಾಡ್ಕೊಂಡೆ ಶೇರ್ ಮಾರ್ಕೆಟಿಂದ ಅಂತ. ಅದನ್ನೇ ಅವ್ರ ಮಕ್ಳಿಗೆ ನೋಡಪ್ಪ ಅವ್ರು ಶೇರ್ ಮಾರ್ಕೆಟ್ ಲಾಸ್ ಮಾಡ್ಕೊಂಡು ನೀ ಶೇರ್ ಮಾರ್ಕೆಟ್ ಕಾಲಿಡಬೇಡ ಇಷ್ಟನ್ನು ಹೇಳ್ತಾರೆ. ಒಳ್ಳೆ ಓದು, ಚೆನ್ನಾಗಿ ಒಂದು ಕೆಲಸ ತಗೋ, ಆರಾಮಾಗಿರು ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ದ ರೀಸನ್ ವೈ US ಎಷ್ಟು ಬೆಳೀತು. US 18 ವರ್ಷ ಆದಮೇಲೆ ಮಕ್ಕಳು ಮನೆಯಿಂದ ಈಚೆ ಹೊಟ್ಟೋಗ್ತಾರೆ ಟು ಗ್ರೋ ಆನ್ ದೆಮ್ ಸೆಲ್ಫ್. ಬಟ್ ಇಂಡಿಯಾದಲ್ಲಿ ಆ ಥರ ಇಲ್ಲ, ರೈಟ್? ಸೊ ಅದೇ ಒಂದು ರೀಸನಿಂದ ರಿಸ್ಕ್ ಟೇಕಿಂಗ್ ಇಲ್ಲ ಇಲ್ಲಿ. ಸೊ ಅಲ್ಲಿ ಆ್ಯಂಡ್ ನಾಲೆಡ್ಜ್ ಕೂಡ ಎಜುಕೇಷನ್ ಯಾವ ಬಿಸ್ನೆಸ್ಸಲ್ಲಿ ಇಲ್ಲ ಸರ್. ನಮ್ಮ ಜನಕ್ಕೆ ಕಾಸು ಬಂದರೆ, ಜಾಸ್ತಿ ಕಾಸು ಬಂದರೆ ಮನೆ ಕಟ್ಬಿಟ್ಟು ಬಾಡಿಗೆಗೆ ಬಿಡ್ತೀನಿ ಅಂತಾರೆ, ಇಲ್ಲ ನೀವು ಹೇಳ್ದಂಗೆ ಬಡ್ಡಿ ವ್ಯವಹಾರ ಮಾಡ್ತೀನಿ ಅಂತ ರೊಟೇಷನ್ಗೆ ಬಿಡ್ತಾರೆ. ಅಥವಾ ಇನ್ನು ಯೂತ್ ನೋಡಿದ್ರೆ ನಾನು ಬಟ್ಟೆ ಅಂಗಡಿ ಇಡ್ತೀನಿ, ಹೋಟೆಲ್ ಫುಡ್ ಬಿಸ್ನೆಸ್ ಇಡ್ತೀನಿ ಅಂತಾರೆ. ಎಲ್ಲಿ ನೋಡಿದ್ರು ಫುಡ್ ಬಿಸ್ನೆಸ್ಸು. ಪಾಪ 1-2 ತಿಂಗಳು ಇಡ್ತಾರೆ, ಇವರು ಆಂಟ್ರಪ್ರಿನರ್ಸ್ ಎಲ್ಲ ಮೋಟಿವೇಟ್ ಮಾಡಿದ್ರು ಅಂತ ಫುಡ್ ಟ್ರಕ್ ಹಾಕೊತಾರೆ, 2-3 ತಿಂಗಳು ಓಡುತ್ತೆ. ಅದ ನಂತರ ಏನಿಲ್ಲ, ಫುಡ್ ಟ್ರಕ್ ಕಂಪ್ಲೀಟ್ಲಿ ಸ್ಟಾಪ್ ಆಗಿಬಿಡುತ್ತೆ. ಸೊ ಈ ಥರ ಅನ್ವಾಂಟೆಡ್ ರಿಸ್ಕ್ಗಳನ್ನ ತೊಗೊತಿರ್ತಾರೆ. ಬಟ್ ನೀವು ಹೇಳಿದಾಗ ಅಮೇರಿಕಲ್ಲಿ ನೋಡಿದ್ರೆ ಅವ್ರು ಪರ್ಸ್ನಲ್ ಕೆಲಸನೂ ಬೇರೆ ಕೆಲಸನೂ ಮಾಡ್ತಿರ್ತಾರೆ, ಅದ್ರ ಜೊತೆ ಟ್ರೇಡಿಂಗು ಮಾಡ್ತಿರ್ತಾರೆ. ಸರ್ ಈ ನಡುವೆ ಇನ್ಸ್ಟಿಟ್ಯೂಟ್ಗಳು ಸ್ಕ್ಯಾಮ್ ಮಾಡ್ತಿದ್ದಾರೆ, ಈ ಶೇರ್ ಮಾರ್ಕೆಟ್ ಹೇಳ್ಕೊಡ್ತೀನಿ ಅಂತ ಸಾಕಷ್ಟು ನಾನು ಕಮೆಂಟ್ ಸೆಕ್ಷನ್ಗಳಲ್ಲಿ ನೋಡಿದ್ದೀನಿ, ಅವ್ರಿಗೆ ಬೈಯೋದು ನ್ಯೂಸ್ಗಳಲ್ಲಿ ನೋಡಿದ್ದೀನಿ. ಏನು ಸರ್ ಇದು ಸ್ಕ್ಯಾಮು, ಏನು ಮಾಡ್ತಿದ್ದಾರೆ? ಸೊ ಯೂಶಲಿ ನಾನು ಕೂಡ ಟ್ರೇಡಿಂಗ್ ರಿಲೇಟೆಡ್ ವೀಡಿಯೋಸ್ ಮಾಡ್ತೀನಿ. ಮಾಡಿದ್ಮೇಲೆ ನಾನು ನನ್ನ ಕೋರ್ಸ್ನ ಹೇಳಿದಾಗ ನನ್ನ ಬಗ್ಗೆ ನನ್ನ ಹತ್ರ ಕಲಿಯೋಕ್ಕೆ ಇಷ್ಟ ಇದೆ, ಬಂದು ಕಲೀರಿ ಅಂತ ಹೇಳಿದಾಗ ಅಷ್ಟೊಂದು ಗೊತ್ತಿದ್ದರೆ ನೀನೇ ಪ್ರಾಫಿಟ್ ಮಾಡು ಟ್ರೇಡಿಂಗಲ್ಲಿ, ನಿಮಗೆ ದುಡ್ಡು ಮಾಡೋಂಥ ಏನಕ್ಕೆ ಅವಶ್ಯಕತೆ, ಕೋರ್ಸ್ ಮಾರಿ ದುಡ್ಡು ಮಾಡೋಂಥ ಅವಶ್ಯಕತೆ ಏನು? ಸೊ ಈ ಥರ ಮಾತುಗಳು ಏನಕ್ಕೆ ಬರುತ್ತೆ, ಜನ ಮೋಸ ಮಾಡಿದ್ದಾರೆ ಅವ್ರಿಗೆ ಮುಂಚೆ. ಸೊ ಇದರಿಂದ ಇಲ್ಲಿವ್ರಿಗೆ ಬರ್ತಿದೆ. ಅದೇ ಯಾರೋ ಒಬ್ಬ ಫಿಟ್ನೆಸ್ ಇನ್ಫ್ಲೂಯೆನ್ಸರ್ ನಿಮಗೆ ನಾನು ಎಕ್ಸಸೈಸ್ ಹೇಳ್ಕೊಡ್ತೀನಿ ಅಂತ ಜನ ಯೋಚನೆ ಮಾಡಲ್ಲ ಅಲ್ವಾ? ಸೊ ಇದೇ ಥರ ಫೈನಾನ್ಸ್ ಹೇಳ್ಕೊಡ್ತೀನಿ ಅಂತ ಜನ ಈ ಥರ ಯೋಚನೆ ಮಾಡ್ತಾರೆ. ಸೊ ಪ್ರಾಬ್ಲಮ್ ಏನಂತ ಆಗಿದೆ ಅಂತ ಅರ್ಥ ಮಾಡ್ಕೊಳೋಣ. ಕೋರ್ಸ್ ಸೆಲ್ಲಿಂಗಿಗೆ ಬಂದಾಗ ಜನ ಏನು ಮಾಡ್ತಾರೆ, ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ತಾರೆ, ಇಲ್ಲ ದೇ ಆರ್ ಕ್ರಿಯೇಟಿಂಗ್ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್. ಫಾರ್ ಎಕ್ಸಾಂಪಲ್, ಒಬ್ಬ ಕೋರ್ಸ್ ವಿಡಿಯೋ ಮಾಡೋನು ಏನು ಮಾಡ್ತಾನೆ, ನೋಡು ನಾನು ಮರ್ಸಿಡೀಸಲ್ಲಿ ಓಡಾಡ್ತಿದ್ದೀನಿ, ನೋಡು ನಾನು ದಿನಕ್ಕೆ 1 ಲಕ್ಷ ಪ್ರಾಫಿಟ್ ಮಾಡ್ತಾಯಿದ್ದೀನಿ, ಸೊ ನಾನು ಹಂಗೆ ಮಾಡಿದೆ ಪ್ರಾಫಿಟ್, ಹಿಂಗೆ ಮಾಡಿದೆ, ದಿನ ದುಡ್ಡು ತೋರಿಸ್ತಾರೆ, ಅಲ್ಲಿಗೋದೆ, ಈ 5 ಸ್ಟಾರ್ ಹೋಟ್ಲಲ್ಲಿ ಕೂತ್ಕೊಂಡೆ ಹಂಗೆ ಪ್ರಾಫಿಟ್ ಮಾಡಿದೆ, ನೋಡಿ ನನ್ನ ಸ್ಟೂಡೆಂಟ್ಸ್ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ ಹೇಳ್ತಾರೆ. ಅದಾದಮೇಲೆ ಕೋರ್ಸ್ ಲಾಂಚ್ ಮಾಡ್ತಾರೆ. ಕೋರ್ಸ್ ಲಾಂಚ್ ಮಾಡಿದ್ಮೇಲೆ ಅಲ್ಲಿ ಕಾಲ್ಸು ಟಿಪ್ಸ್ ಕೊಡ್ತಾರೆ, ನಾನೇ ಕೂತ್ಕೊಂಡು ಟ್ರೇಡಿಂಗ್ ಮಾಡಿಸ್ತೀವಿ ನಿಮಗೆ ಅಲ್ಲೇ ಅಂತಾರೆ. ಎಲ್ಲ ಇಲ್ಲೀಗಲ್, ಇದೆಲ್ಲ ಇಲ್ಲೀಗಲ್. ಸೆಬಿ ಖುದ್ದಾಗಿ ಹೇಳಿದೆ, ನೀವು ಪ್ರಾಫಿಟ್ ಮಾಡೋದು ಇಲ್ಲ ನಿಮ್ಮ ಸ್ಟೂಡೆಂಟ್ಸ್ ಪ್ರಾಫಿಟ್ ಮಾಡೋದನ್ನ ನೀವು ತೋರಿಸ್ಬಿಟ್ಟು ನೀವು ಎಷ್ಟು ಪ್ರಾಫಿಟ್ ಮಾಡ್ಬೋದು ಬನ್ನಿ ಅಂತ ಹೇಳಂಗಿರಲ್ಲ. ಸೆಕೆಂಡ್ ಥಿಂಗ್, ಟಿಪ್ಸು ಕಾಲ್ಸ್ ಕೊಡೋಕ್ಕೆ ನಿಮಗೆ ಸೆಬಿ ರಿಜಿಸ್ಟ್ರೇಷನ್ ಲೈಸೆನ್ಸ್ ಇರಬೇಕು. ನೀವು ಸೆಬಿ ರಿಜಿಸ್ಟರ್ಡ್ ಲೈಸೆನ್ಸ್ ಇದ್ರೂ ಕೂಡ ಕೂತ್ಕೊಂಡು ಟ್ರೇಡ್ ಮಾಡ್ಸೋಕ್ಕೆ ಆಗಂಗಿರಲ್ಲ. ಓಕೆನಾ? ನಾನು ಇನ್ಸ್ಟಿಟ್ಯೂಟ್ ಬನ್ನಿ, ನಾನು ಟ್ರೇಡ್ ಮಾಡಿಸ್ತೀನಿ, ನಾನು ನೋಡ್ಕೊಂಡು ನೀವು ಟ್ರೇಡ್ ಮಾಡಿ. ಇಲ್ಲ, ಯಾರೇ ನಿಮಗೆ ಟಿಪ್ಸ್ ಕೊಡ್ತೀವಿ, ಕಾಲ್ಸ್ ಕೊಡ್ತೀವಿ ಅಂದು ನಿಮ್ಮ ಹತ್ರ ಸೆಬಿ ರಿಜಿಸ್ಟರ್ಡ್ ಲೈಸೆನ್ಸ್ ಇದೆಯಾ, ಆ ರಿಜಿಸ್ಟ್ರೇಷನ್ ನಂಬರ್ ನಮಗೆ ಕೊಡಿ, ಕೇಳಿ. ಕೊಡಲ್ಲ ಅಂದರೆ ಬಿಟ್ಬಿಡಿ. ಓಕೆನಾ? PNL GNL ತೊಂದರೆ ಇಲ್ಲ. ಓಕೆನಾ? ಒಬ್ಬೊಬ್ರು ಪ್ರಾಫಿಟ್ ಮಾಡ್ತಾರೆ, ಒಬ್ಬರು ಲಾಸ್ ಮಾಡ್ತಾರೆ, ಇಟ್ಸ್ ಆಲ್ ಫೈನ್. ಓಕೆನಾ? ಬಟ್ ಅಟ್ ದ ಎಂಡ್ ಆಫ್ ದ ಡೇ ಟೀಚಿಂಗ್ ಇಟ್ಸ್ ಗುಡ್. ಮೋಸ ಮಾಡ್ದಿರ ಟೀಚ್ ಮಾಡ್ತೀರಾ, ಇಟ್ಸ್ ಗುಡ್. ಸೆಬಿ ಕೂಡ ಇದನ್ನೇ ಹೇಳುತ್ತೆ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಕೂಡ ಇದೆ. ನೀವು ಹೇಳ್ಕೊಡ್ತೀರಾ ಅಂದರೆ ಹೇಳ್ಕೊಡಿ, ನಮಗೇನು ತೊಂದರೆ ಇಲ್ಲ. ಬಟ್ ಮೋಸ ಮಾಡ್ದಿರ ಹೇಳ್ಕೊಡಿ. ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಇಡಬೇಡಿ. ನೀವು ಹಿಂಗೆ 5 ಸ್ಟಾರ್ ಹೋಟೆಲ್ ತಿರುಗ್ತೀರಾ, ಲಕ್ಸುರಿ ಕಾರಲ್ಲಿ ಓಡಾಡ್ತೀರಾ, ಲಕ್ಷಾಂತರ ರೂಪಾಯಿ ವಾಚ್ ಹಾಕ್ಕೊತೀರಾ, ರೈಟ್? ಫ್ಯಾಮಿಲಿ ಎಲ್ಲ ಖುಷಿಯಾಗಿದ್ದಾರೆ ಅಂತ, ಇಂಥದಕ್ಕೆಲ್ಲ ಹೋಗಬೇಡಿ. ಇದನ್ನು ನಾವು ಗ್ಯಾಂಬಲಿಂಗ್ ಅಂತ ಹೇಳ್ತೀವಿ. ಸೊ ಪ್ರೀಮಿಯಂ ಕಾಲ್ಸ್ ಕೊಡೋದಾಗಲಿ ಮತ್ತು ಟಿಪ್ಸ್ ಕೊಡೋದಾಗಲಿ ಇದೆಲ್ಲ ನಡೀತಿದೆ. ಓಕೆನಾ? ವಿ ಹ್ಯಾವ್ ಸೀನ್ ಇನ್ಫ್ಲೂಯೆನ್ಸರ್ಸ್ ಓಪನ್ ಆಗಿ ಮಾಡ್ತಿದ್ದಾರೆ, ಯಾವುದೇ ಭಯ ಇಲ್ದಂಗೆ ಮಾಡ್ತಾರೆ. ಟೆಲಿಗ್ರಾಮಿಗೆ ಜಾಯ್ನ್ ಆಗಿ ನಿಮಗೆ ನಾನು ಟಿಪ್ಸ್ ಕೊಡ್ತೀನಿ, ಕಾಲ್ಸ್ ಕೊಡ್ತೀನಿ, ನಾನು ನೋಡಿ ವಾರಕ್ಕೆ ಇಷ್ಟ ಕೊಡೋದು ನಾನು ಕೊಟ್ಟರೆ ಸರಿ ಕೊಡ್ತೀನಿ, ಫೀಸ್ ನಮಗೆ ಜಾಯ್ನ್ ಆಗಿ ನೀವು, ಅದು ನಿಮಗೆ ಏನು ಒಂದು ತಿಂಗ್ಳಿಗೆ ಒಂದು 2,000 ರೂಪಾಯಿ ಅಷ್ಟೇ, 1,000 ರೂಪಾಯಿ ಅಷ್ಟೇ ಅಂತ ಹೇಳ್ತಾರೆ. ಆ 2,000 ರೂಪಾಯಿ 1,000 ರೂಪಾಯಿ 1,000 ಜನ ಸೇರಿಕೊಂಡ್ರು. ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಜನ ಹೊಡಿ 1,000 ಜನ ಸೇರಿಕೊಂಡ್ರು, ಎಷ್ಟು ದುಡ್ಡು ಮಾಡಿದ್ರು ಅವರು. ದುಡ್ಡು ಮಾಡೋದು ಪ್ರಶ್ನೆ ಬೇರೆ, ಬಟ್ ನಿಮಗೆ ಎಲ್ಲರಿಗೂ ಮೋಸ ಮಾಡ್ತಿದ್ದಾರೆ ಅವರು. ದುಡ್ಡು ಮಾಡಲಿ, ನೋ ಇಶ್ಯೂಸ್. ಆ ಟೆಲಿಗ್ರಾಮ್ ಚಾನಲ್ ಲೆಟ್ ದೆಮ್ ಪ್ರೊವೈಡ್ ಸಮ್ ಇನ್ಫಾರ್ಮೇಷನ್ಸ್. ಕಂಪನಿದು ರಿಸರ್ಚ್ ಪೇಪರ್ಸ್ ಬಿಡಲಿ ನೋಡೋಣ. ಲೆಟ್ಸ್ ಟೇಕ್ ದಟ್.
ಜನಕ್ಕೆ ಅದು ಬೇಡ ಕೂಡ. ಜನಕ್ಕೆ ಬೇಕು ಕ್ವಿಕ್ Easy money. ಈಸಿ ಮನಿ ಬೇಕು. ಮತ್ತು ಗುರು ನಾನು ಕಲಿಯೋಂಥ ಅವಶ್ಯಕತೆ ಏನಿಲ್ಲ, ಅವನೇ ಮಾಡಿಸ್ತಾನಿಲ್ಲ, ನಾನು ದುಡ್ಡು ಮಾಡ್ಕೊಂಡು ಹೊಟ್ಟೋಗ್ತೀನಿ. ಒಂದು ಸ್ವಲ್ಪ 2,000 ರೂಪಾಯಿ ತಾನೆ ತಗೋ, ನಾನು ಒಂದು ಟ್ರೇಡಿಂಗ್ ಮಾಡಿಬಿಟ್ರೆ ನಂದು 10,000 ರೂಪಾಯಿ ದುಡ್ಡು ಬಿಡ್ತೀನಿ. ಸೊ ನನಗೇನು ತೊಂದರೆ ಇಲ್ಲ, ನೀನು 2,000 ರೂಪಾಯಿ ತೊಗೊಂತ ಜಾಯ್ನ್ ಆಗ್ತಾರೆ, ಅಲ್ಲಿ ಲಾಸ್ ಮಾಡಿಸ್ಕೊತಾರೆ. ಅವ್ನು ಸಿಕ್ಕಾಪಟ್ಟೆ ದುಡ್ಡು ಮಾಡ್ದ. ಇಡೀ ನಾರ್ಮಲ್ ಜನ 10 ವರ್ಷದಲ್ಲಿ ದುಡ್ಡು ಮಾಡೋದನ್ನ ಅವ್ನು ಒಂದೇ ತಿಂಗಳ ದುಡ್ಡು ಮಾಡಿಬಿಟ್ಟ, ಅವ್ನು ಹೊಟ್ಟೋದ ಅಷ್ಟೇ. ನಿಮಗೇನು ನಿಮ್ಮನ್ನೆಲ್ಲ ಬ್ಲಾಕ್ ಮಾಡ್ತಾನೆ, ಕಟ್ ಮಾಡ್ತಾನೆ. ಆಮೇಲೆ ನೆಕ್ಸ್ಟ್ ಹೊಸ ಸ್ಕೀಮ್ ತರ್ತಾರೆ. ಆಮೇಲೆ ಫೋರೆಕ್ಸ್ ಟ್ರೇಡಿಂಗ್ ಅಂತ ಬರ್ತಾರೆ. ಫೋರೆಕ್ಸ್ ಟ್ರೇಡಿಂಗ್ ಈಸ್ ಬ್ಯಾಂಡ್ ಇನ್ ಇಂಡಿಯಾ, ನೀವು ಮಾಡೋಕ್ಕೆ ಆಗಲ್ಲ. ನೀವು ಬ್ರೋಕರ್ ಆ್ಯಪ್ನಲ್ಲಿ ಏನು ನೋಡ್ತೀರಾ, USD INR ಅದೆಲ್ಲ ನೀವು ಫ್ಯೂಚರ್ ಆಪ್ಷನ್ಸ್ ಮಾಡ್ಬೋದು, ಸ್ಪಾಟ್ ಟ್ರೇಡಿಂಗ್ ಮಾಡೋಂಗಿಲ್ಲ. ಸೊ ಯಾವುದೇ ಬ್ರೋಕರಲ್ಲಿ ಎವ್ರಿ ಬ್ರೋಕರ್ ಇಸ್ ಅನ್ಅಥರೈಸ್ಡ್. ನೀವೆಲ್ಲೇ ಫೋರೆಕ್ಸ್ ಟ್ರೇಡಿಂಗ್ ನಾನು ಗೋಲ್ಡ್ ಮಾಡ್ತೀನಿ, ಫೋರೆಕ್ಸ್ ಮಾಡ್ತೀನಿ, ದಟ್ ಈಸ್ ಅನ್ಅಥರೈಸ್ಡ್, ಇಲ್ಲೀಗಲ್. RBI ಖುದ್ದಾಗಿ ಹೇಳಿದೆ. ಬಟ್ ಜನಕ್ಕೆ ಅದು ಇಷ್ಟ. ಏನಿಗೆ ಗೊತ್ತಾ, ಅಲ್ಲಿ ನಿಮಗೆ ಟೈಮು 24 ಗಂಟೆ ಓಪನ್ ಇರುತ್ತೆ, ಥೀಟಾಡಿಕೆ ಇರಲ್ಲ, ಫೋರೆಕ್ಸ್ ಬೆಸ್ಟ್ ಅಂತಲೇ ಇರ್ತಾರೆ. ನಿಮಗೆ ಲಾಸ್ ಆದಾಗ ಗೊತ್ತಾಗುತ್ತೆ. ಅಲ್ಲಿಂದ ದುಡ್ಡು ಬರ್ದಿರಲ್ಲ, ಅಕೌಂಟ್ ಫ್ರೀಸ್ ಆಗುತ್ತಲ್ಲ ನಿಮ್ಮದು, ಆವಾಗ ಗೊತ್ತಾಗುತ್ತೆ. ಇವಾಗ ನಿಮ್ಗೆ ಅರ್ಥ ಆಗೋಲ್ಲ. ಸೊ ಫೋರೆಕ್ಸಿಂದ ದೂರ ಇರಿ. ಈ ಪ್ರೀಮಿಯಮ್ ಕಾಲ್ಸು ಪುಟ್ ಕೊಡ್ತಾರಲ್ಲ ಅಂಥವ್ರಿಂದ ದೂರ ಇರಿ. ಆಮೇಲೆ ಇದು ಯಾರು ನಿಮಗೆ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಇಟ್ಬಿಟ್ಟು ನಿಮಗೆ ಕೋರ್ಸ್ ಸೆಲ್ ಮಾಡ್ತಾರಲ್ಲ, ಅವರಿಂದ ದೂರ ಇರಿ. ನಾರ್ಮಲಾಗಿ ನಿಮಗೆ ಕಲಿಬೇಕಾ, ಬನ್ನಿ ಕಲೀರಿ ಅಂಥವ್ರದ್ದು ಫೈನ್, ಯು ವಿಲ್ ಲರ್ನ್ ಫ್ರಮ್. ನನ್ನಿಂದಾನೇ ಅಲ್ಲ, ಯಾರು ಬೇಕಂದು ಕಲೀರಿ, ನನಗೇನು ತೊಂದರೆ ಇಲ್ಲ. ಬಟ್ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಇದ್ದಾರಲ್ಲ, ಅವ್ರ ಹತ್ರ ನೀವು ಹೋಗಿ ಕಲಿಬಾರ್ದು. ಮನೋಜ್ ಸರ್, ಆಪ್ಷನಲ್ ಟ್ರೇಡಿಂಗ್ ಅಂದರೆ ಏನು? ಜನ ಯಾಕೆ ಆಪ್ಷನಲ್ ಟ್ರೇಡಿಂಗ್ನ ಚೂಸ್ ಮಾಡ್ತಾರೆ? ಸೊ ಆಪ್ಷನ್ ಟ್ರೇಡಿಂಗಲ್ಲಿ ಬೇಸಿಕಲಿ ನಿಮಗೆ ಕ್ವಿಕ್ ಮನಿ ಅಂತ ಏನು ಹೇಳ್ತಾರೆ, ಆಪ್ಷನ್ ಟ್ರೇಡಿಂಗಲ್ಲಿ ನಿಮಗೆ ಆಗುತ್ತೆ. ಆ್ಯಂಡ್ ಆಪ್ಷನ್ ಟ್ರೇಡಿಂಗಲ್ಲಿ ಇಟ್ಸ್ ಅ ಝೀರೋ ಸಮ್ ಗೇಮ್. ಒಬ್ಬನಿಗೆ ಲಾಸ್ ಆದರೆ ಒಬ್ಬನಿಗೆ ಪ್ರಾಫಿಟ್ ಆಗುತ್ತೆ. ಆ್ಯಂಡ್ ಇಲ್ಲಿ ಲೆವರೇಜ್ ಏನಿದೆ, ನಿಮಗೆ 100x ಲೆವರೇಜ್ ಇನ್ಬಿಲ್ಟ್ ಆಗಿ ಬರುತ್ತೆ. ನೀವು ರಿಲಯನ್ಸ್ದು ನೀವು ಲೆಟ್ಸ್ ಟೇಕ್ 50 ಶೇರ್ ತೊಗೊತೀರಾ ಅಂದ್ಕೊಳೋಣ, ನಿಮಗೆ ಎಷ್ಟು, ಒಂದು ಶೇರ್ 3,000 ರೂಪಾಯಿ. ಸೊ 50 ಶೇರ್ ನೀವು ಲೆಕ್ಕ ಹಾಕೊಳ್ಳಿ ಎಷ್ಟು ಬರುತ್ತೆ ಅಂತ. ಹತ್ರ ಅರೌಂಡ್ 1.5 lakhs ಹತ್ರ ಆಗುತ್ತೆ. ಬಟ್ ನೀವು ಅದೇ ಆಪ್ಷನ್ಸ್ ಮಾಡೋಕೆ ಹೋಗ್ತೀರಾ, ನಿಮಗೆ ಹಾರ್ಡ್ಲಿ 25,000-30,000 ಸಿಕ್ಬಿಡುತ್ತೆ. ದಟ್ ಈಸ್ ನಾವು ಲಾಟ್ ಅಂತ ಹೇಳ್ತೀವಿ. ಅಂದರೆ ಇವತ್ತಿಗೆ ಮಾಡಿ ಇವತ್ತೇ ನೀವು ಸೆಲ್ ಮಾಡಬೇಕಾಗುತ್ತೆ, ಇಲ್ಲ ಒಂದು ಎಕ್ಸ್ಪೈರಿ ತನಕ ಅಂತ ಒಂದು ವಾರದ ತನಕ ನೀವು ಹೋಲ್ಡ್ ಮಾಡಬೇಕಾಗುತ್ತೆ. ಯೂಶ್ವಲಿ ಇದರಲ್ಲಿ ಪ್ರಾಫಿಟ್ ಆಗೋಕ್ಕೆ ಚಾನ್ಸಸ್ ಇರಲ್ಲ, ಬಿಕಾಸ್ ಇಟ್ಸ್ ಎ ಝೀರೋ ಸಮ್ ಗೇಮ್. ಒಬ್ಬ ಲಾಸ್ ಮಾಡಿದೆ, ಒಬ್ಬ ಪ್ರಾಫಿಟ್ ಮಾಡ್ತಾನೆ. ಅಲ್ಲಿ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ ಕೂತಿದ್ದಾರೆ, ಅವ್ರಿಗೆ ಪ್ರಾಫಿಟ್ ಆಗಬೇಕಂತ, ಅವ್ರಿಗೆ ಲಾಸ್ ಆಗುತ್ತೆ, ನಿಮಗೆ ಪ್ರಾಫಿಟ್ ಆಗುತ್ತೆ ಅಂತ ಅರ್ಥ. ಸೊ ನಿಮಗೆ ಲಾಸ್ ಮಾಡಿಸಿ ಅವರು ಪ್ರಾಫಿಟ್ ಮಾಡ್ಕೊತಾರೆ. ಎಷ್ಟೋ ಜನ ಹೇಳಿದ್ರು ಇದು ಏನು ಮ್ಯಾನಿಪುಲೇಷನ್ ನಡೆಯಲ್ಲ ಅಂತ. ಮಾರ್ಕೆಟಲ್ಲಿ ಮ್ಯಾನಿಪುಲೇಷನ್ ನಡೆಯುತ್ತೆ, ಓಕೆನಾ, ಇನ್ನೇನೇನು ಕೂಡ ನಡೆದಿದೆ, ಓಕೆನಾ. ಸೊ ಟು ಬಿ ಸ್ಮಾರ್ಟ್ ಇನಫ್ ಟು ಅಂಡರ್ಸ್ಟ್ಯಾಂಡ್ ಆಪ್ಷನ್ ಟ್ರೇಡಿಂಗಲ್ಲಿ ಪ್ರಾಫಿಟ್ ಮಾಡಬೇಕು ಅಂತ ಇದ್ದರೆ ನೋಡಿ, ಇದೊಂಥರ ಓಷನ್ ಥರ. ನೀವು ಅಲೆಗಳು ನಾನು ಅಗೇನ್ಸ್ಟಾಗಿ ನಿಂತ್ಕೊತೀನಿ ಅಂದರೆ ಮುಳುಗ್ತೀರ, ಜೊತೆಗೆ ಹೋದರೆ ಏನೋ ಸ್ವಲ್ಪ ಮೂವ್ಮೆಂಟ್ ಇರುತ್ತೆ ನಿಮ್ಮದು. ಅಗೇನ್ಸ್ಟಾಗಿ ನಾನು ನಿಂತ್ಕೊತೀನಿ, ನಾನೇ ಎಲ್ಲರಿಗೂ ಸೋಲಿಸ್ತೀನಿ, ಆಗದಿರೋ ಕೆಲಸ ಅದು. ಸೊ ನಿಮಗೆ ಪ್ರಾಫಿಟ್ ಮಾಡಬೇಕಂದ್ರೆ ಟು ಗೋ ವಿತ್ ದ ಫ್ಲೋ, ಓಕೆನಾ. ಅದನ್ನು ಕಲಿಯೋದು ತುಂಬ ಕಷ್ಟ ಇದೆ. ಅದಕ್ಕಂದರೆ ಡಿಫ್ರೆಂಟ್ ಸೆಟ್ ಆಫ್ ಸ್ಕಿಲ್ಸ್ ಇದೆ, ಓಕೆನಾ. ಆಬ್ವಿಯಸ್ಲಿ ಅರ್ಥ ಮಾಡ್ಕೊಳ್ಳಿ, ನಾನು ನಿಜವಾಗ್ಲೂ ನಾನು ಪ್ರಾಫಿಟೇಬಲ್ ಆಪ್ಷನ್ ಟ್ರೇಡಿಂಗ್ ಮಾಡಿದಾಗ ಆ ಸ್ಟ್ರಾಟಜಿನ ನಾನು ಯೂಟ್ಯೂಬಲ್ಲಿ ಶೇರ್ ಮಾಡಲ್ಲ ಸರ್, ಓಕೆನಾ. ಐ ಸ್ಪೆಂಡ್ ನೈಟ್ಸ್, ಓಕೆ, ಆ ಸ್ಟ್ರಾಟಜಿ ಮಾಡೋಕ್ಕೆ, ಆ ಸ್ಟ್ರಾಟಜಿನ ಉಪಯೋಗಿಸೋಕ್ಕೆ, ಅದನ್ನು ಬ್ಯಾಕ್ ಟೆಸ್ಟ್ ಮಾಡೋಕ್ಕೆ ಕಷ್ಟಪಟ್ಟಿದ್ದೀನಿ. ನಾನು ಅದನ್ನು ಫ್ರೀಯಾಗಂತೂ ಕೊಡಲ್ಲ. ಆ್ಯಂಡ್ ಫ್ರೀಯಾಗಿ ಕೊಡೋದಕ್ಕೆ ಜನಕ್ಕೆ ವ್ಯಾಲ್ಯೂ ಇರೋಲ್ಲ, ಓಕೆನಾ. ಫ್ರೀಯಾಗಿ ನನಗೂ ಎಷ್ಟೊಂದು ಜನ ಏನೋ ಕೊಟ್ಟಿದ್ರು, ನಾನು ಅದಕ್ಕೆ ವ್ಯಾಲ್ಯೂ ಮಾಡಿಲ್ಲ ಇದುವರೆಗೂ. ಇಟ್ಸ್ ಅ ಹ್ಯೂಮನ್ ಟೆಂಡೆನ್ಸಿ, ಫೈನ್. ಸ್ವಲ್ಪ ಚಾರ್ಜ್ ಮಾಡಿ ಆದರೂ ಐ ವಿಲ್ ಟೇಕ್, ಓಕೆನಾ. ಸೊ ಕಲಿಯೋಕ್ಕೆ ಇಷ್ಟ ಇದ್ದರೆ ಕಲೀರಿ, ಏನು ತೊಂದರೆ ಇಲ್ಲ, ಫೈನ್, ಓಕೆನಾ. ಬಟ್ ಅದಕ್ಕಿಂತ ಸೇಫರ್ ಇನ್ವೆಸ್ಟ್ಮೆಂಟ್ಸ್ ಆಪ್ಷನ್ ಇದೆ, ಸ್ವಿಂಗ್ ಟ್ರೇಡ್ ಇದೆ, ಬೇಕಾದಷ್ಟು ಕಡೆ ಇದೆ. ಬಟ್ ಆಪ್ಷನ್ ಟ್ರೇಡಿಂಗಲ್ಲಿ ಜನ ಕಲಿದಿರೋ ಹೋಗ್ತಾರೆ. ಆ್ಯಂಡ್ ಇದು ಕಾಲ್ಸ್ ಏನು ಕೊಟ್ಟು ಪ್ರೀಮಿಯಮ್ ಚಾನಲ್ಸಲ್ಲಿ ಏನು ಕೊಡ್ತಾರೆ ಅಂತ ಹೇಳಿದ್ರೆ ಟೆಲಿಗ್ರಾಮಲ್ಲಿ, ಆಪ್ಷನ್ ಟ್ರೇಡಿಂಗೇ ನಡೆಯೋದು. ಆಪ್ಷನ್ ಟ್ರೇಡಿಂಗಲ್ಲೇ ಜನ ನಾನು ಅಷ್ಟು ದುಡ್ಡು ಮಾಡಿದೆ, ಇಷ್ಟು ದುಡ್ಡು ಮಾಡಿದೆ ಅಂತ ಹೇಳ್ತಾರೆ. ಅದನ್ನು ನೋಡಿಕೊಂಡು ಜನ ಐ ಕ್ಯಾನ್ ಡೂ ದಿಸ್ ಅಂದ್ಕೊಂಡು ಬರ್ತಾರೆ. ಯು ಕ್ಯಾನ್ ಡೂ, ಮಾಡೋಕ್ಕಾಗಲ್ಲ ಅಂತಲ್ಲ. ಬಟ್ ಜಸ್ಟ್ ಇಮ್ಯಾಜಿನ್, ಅಷ್ಟೊಂದು ಇಟ್ಸ್ ಅ ಝೀರೋ ಸಮ್ ಗೇಮ್. ಅದು ಪ್ರಾಫಿಟ್ ಆಗುವಂಥ ಸ್ಟ್ರಾಟಜಿ ನಿಮಗೆ ಯೂಟ್ಯೂಬಲ್ಲಿ ಫ್ರೀ ಆಗಿದೆ ಅಂದರೆ ನಂಬೋ ಕೆಲಸನ ಅದು? ನೋ, ಯೂಟ್ಯೂಬಲ್ಲಿ ಇಲ್ಲ ಅದು ಪ್ರಾಫಿಟೇಬಲ್ ಆಗೋವಂಥದ್ದು. ಜನಕ್ಕೆ ಗೊತ್ತಿದ್ರೂ ತುಂಬ ರೇರಾಗಿ ಹೇಳ್ಕೊಡ್ತಾರೆ ಅದನ್ನು, ಓಕೆ. ಜನ ಎಲ್ಲರೂ ಹೇಳ್ಕೊಡಲ್ಲ ನಾನು ಪ್ರಾಫಿಟ್ ಆದರೆ ಸಾಕು ಗುರು ಅಂತ. ಬಟ್ ಅದರ್ ಟ್ರೇಡಿಂಗಿಗೆ ಎಲ್ಲ ಹೇಳ್ಕೊಡ್ತಾರೆ. ಆ್ಯಂಡ್ ಇನ್ನೊಂದು ಏನಂದರೆ, ಒಂದೊಂದು ಇನ್ಸ್ಟಿಟ್ಯೂಟ್ಸ್ಗಳು ಅಷ್ಟೇ, ನಿಮಗೆ ನಾವು ಆಪ್ಷನ್ ಟ್ರೇಡಿಂಗ್ ಲೆವೆಲ್ಗೆ ಬಿಲ್ಡಪ್ ಕೊಡ್ತಾರೆ. ನಾನು ಅದು ಹೇಳ್ಕೊಡ್ತೀನಿ, ನಿಮಗೆ ಇಷ್ಟು ದುಡ್ಡು ಮಾಡಿಸ್ಬೋದು, ಅಷ್ಟು ದುಡ್ಡು ಮಾಡಿಸ್ಬೋದು. ಅಲ್ಲಿ ಹೋಗಿ ಹೇಳ್ಕೊಡೋದು ಸ್ವಿಂಗ್ ಟ್ರೇಡು, ಇನ್ವೆಸ್ಟಿಂಗ್ ಹೇಳ್ಕೊಡ್ತಾರೆ. ಅವರು ಕೂಡ ಸೇಫಾಗಿ ಪ್ಲೇ ಆಗೋಣ ಅಂತ. ಸೊ ಈ ಥರ ಎಲ್ಲ ನಡೆಸ್ತಾರೆ. ಸೊ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರಬೇಡಿ. ಮಾರ್ಕೆಟ್ನಲ್ಲಿ ಆಪ್ಷನ್ ಟ್ರೇಡಿಂಗ್ ಮಾಡಬೇಕಂದ್ರೂ ಕೂಡ ಆಪ್ಷನ್ ಟ್ರೇಡಿಂಗ್ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ, ಪ್ರಾಫಿಟ್ ಆಗೋ ಚಾನ್ಸಸ್ಸು ಜಾಸ್ತಿ, ಓಕೆನಾ. ಜನ ಎಲ್ಲಿ 1 ಲಕ್ಷ ದುಡಿಯೋಕ್ಕೆ ತಿಂಗಳಾನ್ಗಟ್ಟೆ ಕೆಲಸ ಮಾಡ್ತಾರೆ, ಆಪ್ಷನ್ಸ್ ಟ್ರೇಡಿಂಗಲ್ಲಿ ಹಿಂಗೆ ಸಂಪಾದನೆ ಮಾಡ್ಬೋದು. ಹೋಗೋದು ಹಿಂಗೆ ಹೋಗುತ್ತೆ, ಫಾಸ್ಟಾಗಿ ಹೋಗುತ್ತೆ, ಫಾಸ್ಟಾಗೂ ಬರುತ್ತೆ. ಸೊ ರಿಸ್ಕ್ ಮ್ಯಾನೇಜ್ಮೆಂಟ್ ಮೇಯ್ನ್
ಓಕೆ. ನಿಮ್ಗೆ ಎಂಥ ಸ್ಟ್ರಾಟಜಿನ ಯೂಸ್ ಮಾಡಿ, 70% ಆ್ಯಕ್ಯುರಸಿ ಇರೋಂಥ ಸ್ಟ್ರಾಟಜಿ ಯೂಸ್ ಮಾಡಿದ್ರು ನಿಮಗೆ ರಿಸ್ಕ್ ಮ್ಯಾನೇಜ್ಮೆಂಟ್ ಇಲ್ಲ, ನೀವು ಪ್ರಾಫಿಟ್ ಮಾಡಲ್ಲ. ನೀವು ಅದೇ ಒಂದು 50% ಆ್ಯಕ್ಯುರಸಿ ಇರೋಂಥ ಸ್ಟ್ರಾಟಜಿ ಯೂಸ್ ಮಾಡಿ ನೀವು ರಿಸ್ಕ್ ಮ್ಯಾನೇಜ್ಮೆಂಟ್ ಪರ್ಫೆಕ್ಟಾಗಿ ಇಟ್ಕೊಂಡ್ರೆ ಕರೆಕ್ಟಾಗಿ ನೀವು ಪ್ರಾಫಿಟ್ ಮಾಡ್ತೀರಾ. ಇಡೀ ತಿಂಗಳ ನಿಮಗೆ 20 ಟ್ರೇಡಿಂಗ್ ಡೇಸ್ ಅಥವಾ ಸಿಗುತ್ತೆ, 20 to 22 ಡೇಸ್. ಅದರಲ್ಲಿ 10 ದಿವಸ ಲಾಸ್ ಮಾಡಿಕೊಂಡ್ರು ನಿಮಗೆ ಪ್ರಾಫಿಟಲ್ಲಿ ಇರಬೇಕು. ಆ ಥರ ರಿಸ್ಕ್ ಮ್ಯಾನೇಜ್ಮೆಂಟ್ನ ಡಿಸೈನ್ ಮಾಡಬೇಕಾಗುತ್ತೆ. ಸೊ ರಿಸ್ಕ್ ಮ್ಯಾನೇಜ್ಮೆಂಟ್ನ ಫಾಲೋ ಮಾಡಿದ್ರೆ ಮಾತ್ರ ನಿಮಗೆ ಪ್ರಾಫಿಟಬಲ್ ಆಗುತ್ತೆ. ಸ್ಟ್ರಾಟಜಿ ಫೈನ್, ಸ್ಟ್ರಾಟಜಿ ಎಷ್ಟೊಂದು ಸ್ಟ್ರಾಟಜೀಸ್ ಇದೆ. ನಾನು ಫಾಲೋ ಮಾಡೋದು ನಂದೊಂದು EMI ಸ್ಟ್ರಾಟಜಿ ನಾನೇ ಫೌಂಡ್ ಮಾಡಿದ್ದೀನಿ. ಓಕೆ, ಯು ವಿಲ್ ನೆವರ್ ಫೈಂಡ್ ಇಟ್. ಖುದ್ದಾಗಿ ಫೌಂಡ್ ಮಾಡಿರೋದು. ಒಂದು ಆಪ್ಷನ್ ಟ್ರೇಡಿಂಗ್ ಒಂದು ಸ್ಟ್ರಾಟಜಿ ಇದೆ. ನಾನು ನಮ್ಮದೊಬ್ಬರು ಟೀಚರ್ ಇದು ನಾಗ್ಪುರ್ನಲ್ಲಿ, ಸೊ ಅವ್ರು ನನಗೆ ಹೇಳ್ಕೊಟ್ಟಿರೋದು ಇದು. ಸೊ ಅದಾದಮೇಲೆ ಇದೆರಡು ಸ್ಟ್ರಾಟಜಿನೇ ನಾನು ಟ್ರೇಡ್ ಮಾಡ್ತೀನಿ ಆಪ್ಷನ್ಸಲ್ಲಿ. ನಾನು ಮಾಡೋದು ಆಪ್ಷನ್ಸಲ್ಲಿ ಜಾಸ್ತಿ. ಸೊ ಇದು ನಾನು ಆಪ್ಷನ್ಸಲ್ಲಿ ಮಾಡ್ತೀನಿ. ಮೇಯ್ನ್ ರಿಸ್ಕ್ ಮ್ಯಾನೇಜ್ಮೆಂಟ್. ನಾನು ಇವೆರಡು ಸ್ಟ್ರಾಟಜಿ ಮಾಡಿದ್ರೂ ನನಗೆ ರಿಸ್ಕ್ ಮ್ಯಾನೇಜ್ಮೆಂಟ್ ನಾನು ಇಟ್ಕೊಳ್ಳಿಲ್ಲ ಅಂದರೆ ನಾನು ಪ್ರಾಫಿಟಬಲ್ ಮಾಡಲ್ಲ. ನನಗೆ ಮ್ಯಾಕ್ಸಿಮಮ್ ಟ್ರೇಡ್ಸ್ ಐ ಟೇಕ್ ಓನ್ಲಿ 2 ಟ್ರೇಡ್ಸ್ ಅ ಡೇ. ಓಕೆನಾ, ಒಂದು ನಂದು ಆಫ್ಟರ್ನೂನ್ ಸೆಷನಲ್ಲಿ ಒಂದಿತ್ತು, ಒಂದು ಮಾರ್ನಿಂಗ್ ಸೆಷನಲ್ಲಿ ಇರುತ್ತೆ. 11 ಗಂಟೆ ಮೇಲೆ ನಾನು ಟ್ರೇಡಿಂಗ್ ಮಾಡಲ್ಲ. ನೆಕ್ಸ್ಟ್ ಟ್ರೇಡಿಂಗ್ ಮಾಡಿದ್ರೆ 250 ಮೇಲೆ. ಸೊ ಟೈಮಿಂಗ್ಸ್ ಇರುತ್ತೆ, ಮ್ಯಾನಿಪುಲೇಷನ್ ಫೇಸಲ್ಲಿ ಇರಲ್ಲ. ಒಂದೇ ಟ್ರೇಡು 1/2ಗೆ ಒಂದೇ ಟ್ರೇಡ್ ಬರುತ್ತೆ. ಎಷ್ಟು ಬೇಕೋ ಅಷ್ಟು ಪಾಯಿಂಟ್ಸ್, 40 ಪಾಯಿಂಟ್ಸ್ ಬೇಕು, 40 ಪಾಯಿಂಟ್ಸ್ ತೊಗೊಂಡು ನಾನು ಹೋಗ್ತಾ ಇರ್ತೀನಿ ನನ್ನ ಪಾಡು. ನನಗೆ ಎಕ್ಸ್ಟ್ರಾ ಬೇಡ ಗುರು, ನೀನು ಎಷ್ಟಾನೋ ಹೋಗು ಮಾರ್ಕೆಟ್, ನನಗಾಗಬೇಡ. ನನಗೆ ನೀನು ಬೆಳೆದಿದೆ ಅದರಲ್ಲೊಂದು ಸಣ್ಣ ಭಾಗ ಕೊಟ್ಬಿಡು. ಆ್ಯಂಡ್ ಆ ಭಾಗನ ನಾನು ಕಷ್ಟಪಟ್ಟಿದ್ದೀನಿ, ಆ ರಿಸ್ಕ್ ಮ್ಯಾನೇಜ್ಮೆಂಟಿಂದ ನಾನು ತೊಗೊತೀನಿ ಅಷ್ಟೇ. ದಟ್ಸ್ ಆಲ್. ಸೊ ನಾಟ್ ಎಕ್ಸ್ಪೆಕ್ಟಿಂಗ್ ಪ್ರೇಯಿಂಗ್ ಸಮ್ ಒನ್, ಯಾವುದೋ ಕಾಲ್ ಸಿಕ್ಕಾಯ್ತಿಲ್ಲ ನಾನು, ಇದೆಲ್ಲ ಇಲ್ಲ. ಆ್ಯಂಡ್ ಫೇಮಸ್ ಕ್ರಿಕೆಟರ್ ಒಬ್ಬರು ಇದ್ದಾರೆ, ರಿಟೈರ್ಡ್ ಕ್ರಿಕೆಟರ್. ಅವರು ಕೂಡ ಒಂದು ಟೆಲಿಗ್ರಾಮ್ ಚಾನಲ್, ಟಿಪ್ಸ್ ಕೊಡೋಂಥ ಚಾನಲ್ಗೆ ಬ್ರ್ಯಾಂಡ್ ಅಂಬಾಸಿಡರ್. ಏನು ಹೇಳೋಕ್ಕಾಗುತ್ತೆ, ಯು ಕ್ಯಾನಾಟ್ ಟೆಲ್ ಎನಿಥಿಂಗ್ ಇವಾಗ. ಸೊ ಎಷ್ಟೇ ಸೆಬಿ ರಿಜಿಸ್ಟರ್ಡ್ ಅಂದರೂ ಕೂಡ ಖುದ್ದಾಗಿ ಕಲೀರಿ, ಖುದ್ದಾಗಿ ಸಂಪಾದನೆ ಮಾಡಿ. ದಟ್ಸ್ ಆಲ್ ಐ ವುಡ್ ಸೇ. ಸರ್, ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಬರೋಂತಹ ನ್ಯೂ ಕಮರ್ಸ್ಗೆ ನಿಮ್ಗೆ ಒಂದು ಅಡ್ವೈಸ್ ಕೊಡಬೇಕಂದ್ರೆ ಏನು ಕೊಡ್ತೀರಾ? ಹೊಸದಾಗಿ ಇನ್ವೆಸ್ಟ್ ಮಾಡಬೇಕಂದ್ರೆ ಫಸ್ಟ್ ಲರ್ನಿಂಗ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. 1 ವರ್ಷ ಅಲ್ಲ 2 ವರ್ಷ ಅಲ್ಲಿ ಲರ್ನಿಂಗ್ ಮೇಲೆ ಹಾಕಿ. ಕಾಲೇಜ್ನಲ್ಲಿ 3 ವರ್ಷ ಡಿಗ್ರಿ ಮಾಡ್ತಾರೆ, ಇಂಟರ್ನ್ಶಿಪ್ ಅಂತ ಹೋಗ್ತಾರೆ, ಅದಾದಮೇಲೆ ಜಾಬ್ ಸಿಗುತ್ತೆ. ರೈಟ್, ಸ್ಕೂಲ್ ಫಸ್ಟ್ ಸ್ಟ್ಯಾಂಡರ್ಡ್ 10ನೇ ಕ್ಲಾಸ್ ತನಕ ಓದ್ತಾರೆ, ಅದಾದಮೇಲೆ ಜಾಬ್ ಸಿಗುತ್ತೋ ಇಲ್ಲೋ ಅಂತ ಡೌಟಲ್ಲಿ. ಮತ್ತು ಇನ್ವೆಸ್ಟಿಂಗ್ ಯಾಕೆ ಬಾಸ್, 1 ವಾರದಲ್ಲಿ ಕಲ್ತ್ಬಿಡ್ತೀನಿ ಅಂತ? ಯು ವಿಲ್ ನಾಟ್ ಲರ್ನ್. ನಿಮಗೆ ಫಸ್ಟು ನಾಲೆಜ್ ಗ್ಯಾದರ್ ಮಾಡಬೇಕಾಗುತ್ತೆ. ಆಮೇಲೆ ನಿಮ್ಮ ಕಾಲೇಜಲ್ಲಿ ಫೀಸ್ ಕಟ್ಟಿದಾರಲ್ಲ, ಮಾರ್ಕೆಟ್ ಹತ್ರ ನಿಮ್ಮ ಹತ್ರ ಫೀಸ್ ಇಸ್ಕೊಳುತ್ತೆ, ಅಂದರೆ ನಿಮ್ಮ ಹತ್ರ ಫಸ್ಟು ಲಾಸ್ ಮಾಡಿಸುತ್ತೆ, ನಿಮಗೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಮಾರ್ಕೆಟ್ದು ಲಾಸ್ ಆಗುತ್ತೆ, ಚಿಕ್ಕದಾಗಿ ಅಮೌಂಟಲ್ಲಿ ಎಂಟ್ರಿ ಮಾಡ್ಕೊಂಬನ್ನಿ. ಸ್ಮಾಲ್ ಅಮೌಂಟ್ 5,000 10,000 ಇನ್ವೆಸ್ಟಿಂಗ್ ಮಾಡಿ, ಮತ್ತು ಸ್ಟಾಕ್ನಲ್ಲಿ ಟ್ರೇಡ್ ಮಾಡಿ, ಆಮೇಲೆ ಸ್ವಿಂಗ್ ಟ್ರೇಡ್ ಮಾಡಿ. ಸಾರಿ, ದೆನ್ ಲೇಟರ್ ನೀವು ಫ್ಯೂಚರ್ ಆಪ್ಷನ್ಸ್ಗೆ ಕಾಲು ಇಡ್ಬೋದು, ಬಟ್ ನಾಟ್ ಆಫ್ಟರ್ 2 ಇಯರ್ಸ್ ಆದಮೇಲೆ ಮಾತ್ರ ನೀವು ಇದ್ರ ಮೇಲೆ ಕಾಲಿಡಿ ಅಂತ ನಾನು ಅಡ್ವೈಸ್ ಮಾಡ್ತೀನಿ. ಓಕೆ, ಮಾಡಿದ್ರು ಕೂಡ ರಿಸ್ಕ್ ಮ್ಯಾನೇಜ್ಮೆಂಟ್ ತುಂಬ ಮೇಯ್ನ್ ಇರುತ್ತೆ. ಆ್ಯಂಡ್ ನಿಮ್ಮ ಸ್ಟ್ರಾಟಜಿನ ಬ್ಯಾಕ್ ಟೆಸ್ಟಿಂಗ್ ಮಾಡಬೇಕು. ಓಕೆನಾ, ಹೋಮ್ ವರ್ಕ್ ಮಾಡ್ತಾರೆ ಮನೇಲಲ್ವಾ. ಸೊ ಟ್ರೇಡಿಂಗ್ 3 o'clock ಮುಗಿದ್ಮೇಲೆ ಜನ ಬಿಡು ನಾಳೆ ಮಾಡೋಣ, ವೇಸ್ ದ ಹೋಮ್ ವರ್ಕ್. ಸ್ಟ್ರಾಟಜಿ ಬ್ಯಾಕ್ ಟೆಸ್ಟ್ ಮಾಡಿದ್ರ, ಜರ್ನಲಿಂಗ್ ಮಾಡಿದ್ರ, ಇವತ್ತೇನು ಮಿಸ್ಟೇಕ್ ಮಾಡಿದ್ರೆ ಅದನ್ನು ಅರ್ಥ ಮಾಡ್ಕೊಂಡ್ರ, ಮತ್ತು ಐ ಯು ವಾಚಿಂಗ್ ಸಮಥಿಂಗ್ ಎಲ್ಸ್ ಟು ಡೆವಲಪ್ ಯುವರ್ ಟ್ರೇಡಿಂಗ್ ಹ್ಯಾಬಿಟ್ಸ್? ಬುಕ್ ಓದ್ತಿದ್ದೀರಾ? ಇಲ್ಲ. ಸೊ ಅದೇನು ಮಾಡಿದ್ರೆ ನಾನು ಸುಮ್ಮನೆ ಬರ್ತೀನಿ 9-10ಕ್ಕೆ ಬರ್ತೀನಿ, ನಾನು ಪ್ರಾಫಿಟ್ ಮಾಡ್ತೀನಿ, ಆಗಲ್ಲ. ಅದರಿಂದೇ ರಾತ್ರಿ ಮಾಡುವಂಥ ಹಾರ್ಡ್ ವರ್ಕ್ ಬೇಕೇ ಬೇಕು. ಸೊ ದಟ್ ಈಸ್ ರಿಕ್ವೈರ್ಡ್ ಅ ಲಾಟ್. ಸೊ ಲಾಟ್ ಆಫ್ ಲರ್ನಿಂಗ್ಸ್. ನಾನು ಇವಾಗಲೂ ಓದ್ತೀನಿ, ಇವಾಗೂ ಯಾರನ್ನ ನಾನು ಬಂದು ಹೇಳ್ಕೊಡ್ತೀನಿ ಅಂದರೆ ಡೆಫಿನೆಟ್ಲಿ ಬಾಸ್ ಟೀಚ್ ಮೀ. ಓಕೆ, ಅದಾದಮೇಲೆ ಬುಕ್ಸ್ ಇವಾಗೂ ಓದ್ತೀನಿ. ಸೊ ಐ ಡೂ ಆಲ್ ಆಫ್ ದಿಸ್ ಥಿಂಗ್ಸ್. ಅದಾದಮೇಲೆ ಟ್ರೇಡಿಂಗ್ ಇಸ್ ಜಸ್ಟ್ ಅ ಪಾರ್ಟ್. ಓಕೆ, ಸೊ ಇಷ್ಟೇನು ಕಷ್ಟಪಟ್ಟೆ ಅದೊಂದು ರಿಸಲ್ಟ್ ಬರೋ ಟೈಮ್ ಅಷ್ಟೇ ಅದು. ಓಕೆ, ಸೊ ಇಟ್ಸ್ ಲೈಕ್ ದಟ್. ಟು ಬಿ ಫ್ರಾಂಕ್, ನನಗೂ ಗೊತ್ತಿರಲಿಲ್ಲ ಟ್ರೇಡರ್ಸ್ ನಾರ್ಮಲಾಗಿ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಟ್ರೇಡ್ ಮಾಡ್ತಾರೆ, ಅದಾದಮೇಲೆ ಮಜಾ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಅದರಿಂದೇನು ಆಮೇಲೂ ಕೂತ್ಕೊಂಡು ಹೋಮ್ ವರ್ಕ್ ಮಾಡ್ತೀರಾ ಅಂತ ನನಗೆ ರಿಯಲಿ ಗೊತ್ತಿರಲಿಲ್ಲ. ಸೊ ನಿಮಗೂ ಏನಾದ್ರು ಶೇರ್ ಮಾರ್ಕೆಟ್ ಕಲಿಬೇಕು ಅಂತ ಇದ್ದರೆ, ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಇದ್ದರೆ, ಕಲಿಬೇಕು ನಂತರ ಇನ್ವೆಸ್ಟಿಂಗ್ ಮಾಡಬೇಕು ಅಂತ ಇದ್ದರೆ ನೋಡಿ, ನಾನು ಲೈವ್ ಸ್ಟ್ರೀಮ್ ಕೂಡ ಮಾಡ್ತೀನಿ ಯೂಟ್ಯೂಬಲ್ಲಿ. ಲೈವ್ ಆಗಿ ನಾನು ಟ್ರೇಡ್ ಮಾಡ್ತೀನಿ. ಆ್ಯಂಡ್ ನನ್ನ ಕಡೆ ಸ್ಟೂಡೆಂಟ್ಸ್ ಕೂಡ ಕಲಿತಿದ್ದಾರೆ. ಸೊ ಐ ಥಿಂಕ್ ಯು ಆರ್ ಏಬಲ್ ಟು ಸಿ ದ ರಿವ್ಯೂಸ್, ನಿಮಗೆ ಕಾಣಿಸ್ತಿರ್ಬೋದು ಸ್ಕ್ರೀನ್ ಮೇಲೆ. ಸೊ ಅವ್ರ ಫೋಟೋನ ನಿಮ್ಗೆ ಹಾಕಕ್ಕೆ ಹೇಳ್ಬಿಡ್ತೀನಿ. ಸೊ ನಿಮಗೂ ಕಲಿಬೇಕಂತ ಆಸಕ್ತಿ ಇದ್ದರೆ ಕಲೀರಿ, ನೋ ಇಶ್ಯೂಸ್. ಯಾವುದೇ ಥರ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಇಲ್ಲ, ಇಲ್ಲ ಯಾವುದೇ ಥರ ಲೀಗಲ್ ನಿಮಗೆ ಏನೂ ಕಾಣಿಸಲ್ಲ. ನಾನು ಇಲ್ಲಿ ನಿಮ್ಗೆ ಯಾವುದೇ ಥರ ಟಿಪ್ಸು ಕಾಲ್ಸ್ ಕೊಡಲ್ಲ, ಕೂತ್ಕೊಂಡು ನಾವು ಟ್ರೇಡ್ ಮಾಡಿಸೋದು ಅದೆಲ್ಲ ಇಲ್ಲವೇ ಇರಲ್ಲ. ಓನ್ಲಿ ನಾಲೆಜ್ ಬೇಸ್. ನಾನೇನು ಆಪ್ಷನ್ ಟ್ರೇಡಿಂಗ್ ನಾನು ಸ್ಟ್ರಾಟಜಿ ಏನು ಬಿಲ್ಡ್ ಮಾಡಿದ್ದೀನಿ ಅದನ್ನು ನೀವು ಕಲಿಬೇಕು ಅಂತ ಇದ್ದರೆ ಮಾತ್ರ ಬನ್ನಿ. ಇವತ್ತೇ ಸೌಕಾರ ಆಗಬೇಕು, ನಾಳೆನೇ ಸೌಕಾರ ಆಗಬೇಕು, ಡೋಂಟ್ ಕಮ್. ಓಪನ್ ಆಗಿ ಹೇಳ್ತಾ ಇದ್ದೀನಿ, ಕಲಿಬೇಕಂತ ಆಸಕ್ತಿ ಇದ್ದರೆ ಮಾತ್ರ ಬನ್ನಿ ನನ್ನ ಹತ್ರ. ಆ್ಯಂಡ್ ಇರೆಸ್ಪೆಕ್ಟಿವ್ ಆಫ್ ಏಜ್, ನೀವು ಏನು ಓದಿದ್ರೆ, ಸೈನ್ಸ್ ಓದಿದ್ರೆ, ಕಾಮರ್ಸ್ ಓದಿದ್ರೆ, ಡಸಂಟ್ ಮ್ಯಾಟರ್. ನಿಮಗೆ ಟ್ರೇಡಿಂಗ್ ಮಾಡೋಕ್ಕೆ ಬರಬೇಕಷ್ಟೆ, ಅದನ್ನು ನಾವು ಹೇಳ್ಕೊಡ್ತೀವಿ. ಸೊ ಡು ನಾಟ್ ವರಿ ಅಬೌಟ್ ಎನಿಥಿಂಗ್, ಆರಾಮಾಗಿ ಬನ್ನಿ. ಬಟ್ ಯಾವುದೇ ಥರ ದೊಡ್ಡ ಎಕ್ಸ್ಪೆಕ್ಟೇಷನ್ ದಿನಕ್ಕೆ 1 ಲಕ್ಷ 2 ಲಕ್ಷ ಮಾಡ್ತೀನಿ ಅಂತ ಹೇಳ್ಕೊಂಬರ್ಬೇಡಿ. ಪ್ರಾಸೆಸ್ ಇವತ್ತಲ್ಲ ನಾಳೆ ಮಾಡ್ತೀರಾ, ಬಟ್ ಇಟ್ ವಿಲ್ ಟೇಕ್ ಟೈಮ್. ಪೇಷನ್ಸ್ ಇಟ್ಕೊಂಡ್ಬಂದರೆ
ಐ ವಿಲ್ ಬಿ ರೆಡಿ ಟು ಟೀಚ್ ಯು. ಸರ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ನಾನು ಅದನ್ನ ಕೂಡ ಲಿಂಕ್ ಹಾಕಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಏನಾದರೂ ಕ್ವೆಶನ್ಸ್ ಇದ್ರೆ ಸರ್ನ ಕೇಳ್ಬೋದು, ಖಂಡಿತ ಆನ್ಸರ್ ಮಾಡ್ತಾರೆ. ಅನೋಜ್ ಸರ್, ಥ್ಯಾಂಕ್ ಯು ಸೋ ಮಚ್ Yes, sir. ಫಾರ್ ಕಮಿಂಗ್ ಟು ದಿ ಇನ್ಫೋ ಮಾನ್ಸ್ಟರ್ ಪಾಡ್ಕಾಸ್ಟ್. Yes. ಸೊ ಸಾಕಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ, ಐಮ್ ಪ್ರಿಟಿ ಶ್ಯೂರ್ ಎಲ್ಲರಿಗೂ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ನಾನಂತೂ ಸಾಕಷ್ಟು ಕಲ್ತಿದ್ದೀನಿ ಇವತ್ತು ನಿಮ್ಮ ಹತ್ರ ಮಾತಾಡಿ. ಆಲ್ ದ ಬೆಸ್ಟ್ ಟು ಯು. Yes, sir. ಥ್ಯಾಂಕ್ ಯು ಸೋ ಮಚ್ ಸರ್.